ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಪ್ರೊಫೆಸರ್ ದೊಡ್ಡಬಸಪ್ಪ ಹುಡೇದಗಡ್ಡಿ. ಸಾಹಿತ್ಯ ಸಂಗಮ ಚಾನಲ್ಗೆ ತಮ್ಮೆಲ್ಲರನ್ನು ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ನೇಹಿತರೆ, ನಾನು ಇವತ್ತು ನಿಮ್ಮ ಮುಂದೆ ಮತ್ತೊಂದು ಹೊಸ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೇನೆ. ಅದು ಯಾವುದಂದರೆ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಬರುವಂತಹ ಧ್ವನಿ ಪ್ರಸ್ಥಾನ ಅನ್ನುವಂಥ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೇನೆ. ಆತ್ಮೇರೆ, ಈಗಾಗಲೇ ನಾನು ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಕಾವ್ಯದ ಸ್ವರೂಪ, ಲಕ್ಷಣಗಳು, ಹಾಗೆಯೇ ಕಾವ್ಯದ ಪ್ರಯೋಜನಗಳು, ಕಾವ್ಯದ ಆಕರ ಪರಿಕರಗಳು, ಹೀಗೆ ಹಲವಾರು ವಿಷಯಗಳನ್ನು ಕುರಿತು ಈಗಾಗಲೇ ನಾನು ತಮ್ಮೊಂದಿಗೆ ಚರ್ಚೆಯನ್ನು ಮಾಡಿದ್ದೇನೆ. ಇವತ್ತು ಧ್ವನಿ ಪ್ರಸ್ಥಾನ ಅಥವಾ ಧ್ವನಿ ಸಿದ್ಧಾಂತ ಅನ್ನುವಂಥ ಒಂದು ಹೊಸ ವಿಷಯವನ್ನು ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಬರುವಂಥದ್ದೇ ಒಂದು ಪ್ರಮುಖವಾದಂಥ ಪ್ರಸ್ಥಾನ. ಈ ಪ್ರಸ್ಥಾನಗಳಲ್ಲಿ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಬರುವಂಥ ಪ್ರಮುಖವಾಗಿರ್ತಕ್ಕಂಥ ಪ್ರಸ್ಥಾನ ಈ ಧ್ವನಿ ಪ್ರಸ್ಥಾನ. ಈಗಾಗಲೇ ನಿಮಗೆ ಗೊತ್ತಿದೆ, ರೀತಿ ಪ್ರಸ್ಥಾನ ಅಂತ ಬರುತ್ತೆ, ಅಲಂಕಾರ ಪ್ರಸ್ಥಾನ ಅಂತ ಬರುತ್ತೆ, ರೀತಿ ಹಾಗೆಯೇ ಅದರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಇದು ಧ್ವನಿ ಪ್ರಸ್ಥಾನ. ಈ ಧ್ವನಿ ಪ್ರಸ್ಥಾನದ ರೂವಾರಿ ಆನಂದವರ್ಧನ ಅನ್ನುವಂಥವನು. ಈ ಆನಂದವರ್ಧನ ಕಾವ್ಯವನ್ನು ಕುರಿತು ಹೇಳುವಾಗ ಧ್ವನಿಯ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾನೆ. ಈ ಆನಂದವರ್ಧನ ಅನ್ನುವಂಥವನು 9ನೇ ಶತಮಾನಕ್ಕೆ ಸೇರಿದಂಥ ಒಬ್ಬ ಅಲಂಕಾರಿಕ. ಇವನನ್ನು ಆನಂದವರ್ಧನ ಆಚಾರ್ಯ ಅಂತಲೂ ಕರೀತಾರೆ. ಈ 9ನೇ ಶತಮಾನಕ್ಕೆ ಸೇರಿದಂಥ ಇವನು ಕಾಶ್ಮೀರದವನು. ಹೀಗಾಗಿ ಇವನ ಅಮೂಲ್ಯವಾದಂಥ ಒಂದು ಕೃತಿ ಧ್ವನ್ಯಾಲೋಕ ಅನ್ನುವಂಥದ್ದು. ಈ ಧ್ವನ್ಯಾಲೋಕದಲ್ಲಿ ಅವನು ಕಾವ್ಯವನ್ನು ಕುರಿತು ಚರ್ಚೆ ಮಾಡಿದ್ದಾನೆ. ಈಗ ಬಹಳಷ್ಟು ಜನ ಅಲಂಕಾರಿಕರು ಕಾವ್ಯದ ದೇಹದ ಬಗ್ಗೆ ಮಾತಾಡ್ತಾರೆ. ಇನ್ನು ಅದರಲ್ಲಿ ಅಲಂಕಾರ ಕಾವ್ಯದಲ್ಲಿ ಮುಖ್ಯ ಅಂತ ಹೇಳ್ತಾರೆ, ಇನ್ನು ಕೆಲವೊಬ್ಬರು ರಸ ಮುಖ್ಯ ಅಂತ ಹೇಳ್ತಾರೆ. ಹೀಗೆ ಕೆಲವೊಬ್ಬರು ಒಂದೊಂದು ಅವ್ರದ್ದೇ ಆದಂಥ ರೀತಿಯಲ್ಲಿ ಚರ್ಚೆ ನಡೀತಾ ಹೋಗ್ತದೆ. ಅದಕ್ಕೆ ಈ ಕಾವ್ಯ ಮೀಮಾಂಸೆ ಅನ್ನುವಂಥದ್ದೇ ಒಂದು ಚರ್ಚೆಯಿಂದ ರಚಿತವಾಗಿರ್ತಕ್ಕಂಥ ಒಂದು ಕೃತಿ. ಇದು ಒಂದೇ ಬಾರಿಗೆ ನಿರ್ಮಾಣವಾಗಿರ್ತಕ್ಕಂಥ ಕೃತಿ ಅಲ್ಲ. ಇಲ್ಲಿ ಧ್ವನಿ ಸಿದ್ಧಾಂತದ ಪ್ರತಿಪಾದಕ ಆನಂದವರ್ಧನ ಕಾವ್ಯವನ್ನು ಕುರಿತು ಹೇಳುವಾಗ ಹೇಳ್ತಾನೆ, ಕಾವ್ಯಸ್ಯಾತ್ಮ ಧ್ವನಿಹಿ, ಕಾವ್ಯಸ್ಯಾತ್ಮ ಧ್ವನಿಹಿ, ಕಾವ್ಯದ ಆತ್ಮ ಧ್ವನಿ. ಇವನು ಕಾವ್ಯದ ಅಂತರಂಗವನ್ನು ಕುರಿತು ಚರ್ಚೆ ಮಾಡ್ತಾನೆ, ಧ್ವನಿಯ ಮಹತ್ವವನ್ನು ಹೇಳ್ತಾನೆ. ಧ್ವನಿ ಇಲ್ಲದಿದ್ದರೆ ಅದು ಕಾವ್ಯ ಪ್ರಯೋಜನ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ. ಕಾವ್ಯದ ಆತ್ಮ ನೋಡಿ, ಕೆಲವೊಬ್ಬರು ಶರೀರದ ಬಗ್ಗೆ ಮಾತಾಡಿದರು, ಅಲಂಕಾರ ಕಾವ್ಯದಲ್ಲಿ ಬೇಕು ಅಂತ ಹೇಳಿದರು, ಕೆಲವೊಬ್ಬರು ರಸ ಬೇಕು ಅಂತ ಹೇಳಿದರು, ಕೆಲವೊಬ್ಬರು ತಮ್ಮದೇ ಆದಂಥ ರೀತಿಯಲ್ಲಿ ಹೇಳಿದರೆ, ಇವನು ಕಾವ್ಯದ ಆತ್ಮ ಧ್ವನಿ, ಕಾವ್ಯಶಾತ್ಮ ಧ್ವನಿಹಿ ಅನ್ನುವಂಥ ಮಾತನ್ನು ತನ್ನ ಧ್ವನ್ಯಾಲೋಕದಲ್ಲಿ ಹೇಳಿದ. ಧ್ವನ್ಯಾಲೋಕ ನೋಡಿ, ಆ ಕೃತಿ ಆ ಹೆಸರನ್ನು ನೋಡಿದಾಗ ಗೊತ್ತಾಗುತ್ತೆ ನಮಗೆ. ಧ್ವನಿ ಪ್ಲಸ್ ಆಲೋಕ, ಧ್ವನ್ಯಾಲೋಕ, ಧ್ವನಿಯನ್ನು ತೋರಿಸುವಂಥದ್ದು, ಧ್ವನಿಯನ್ನು ಕುರಿತು ಚರ್ಚೆ ಮಾಡುವಂಥದ್ದು ಕೃತಿ ಧ್ವನ್ಯಾಲೋಕ ಅವನ ಕೃತಿ ಅನ್ನುವಂಥದ್ದು. ಹೀಗೆ ಭಾರತೀಯ ಅಲಂಕಾರಿಕರ ಪರಿಕಲ್ಪನೆಯಾಗಿರ್ತಕ್ಕಂಥ ಧ್ವನಿ ತತ್ವಕ್ಕೆ ಪ್ರೇರಣೆ ಅಂದರೆ ಸ್ಫೋಟವಾದ ಅಂತ ಹೇಳ್ತೀವಿ ನಾವು. ಸ್ಫೋಟವಾದ ಇದು ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೇಳ್ತಾನೆ. ಸ್ಫೋಟವಾದ ಅನ್ನುವಂಥದ್ದು ಈ ಯಾವುದಕ್ಕೆ, ಧ್ವನಿ ಸಿದ್ಧಾಂತಕ್ಕೆ, ಅದರಲ್ಲಿ ಧ್ವನಿ ತತ್ವಕ್ಕೆ ಪ್ರೇರಣೆಯನ್ನು ನೀಡ್ತು ಅನ್ನುವಂಥದ್ದು. ಒಂದು ಶಬ್ದದ ಅರ್ಥ ಯಾವಾಗ ವ್ಯಕ್ತವಾಗುತ್ತಂದ್ರೆ ಉಚ್ಚಾರಣೆಯಾದ ಮೇಲೆ, ಸಂಪೂರ್ಣವಾಗಿ ಏನು ಉಚ್ಚಾರ ಮಾಡ್ತೀವಲ್ಲ ನೋಡಿ, ಇಲ್ಲೇನೋ ಇಲ್ಲವೇ ವ್ಯಂಜನದ ಉಚ್ಚಾರಣೆಯಾಗದೆ ಆಗದ ಹೊರತು ಆ ಶಬ್ದದ ಅರ್ಥ ವ್ಯಕ್ತವಾಗುವುದಿಲ್ಲ. ನಾವು ಯಾವುದಾದ್ರೂ ಒಂದು ಶಬ್ದವನ್ನು ಉಚ್ಚಾರ ಮಾಡ್ತೀವಿ ಅಂದರೆ ಕೊನೆಯ ಅಕ್ಷರ ಅಥವಾ ಸ್ವರ ವ್ಯಂಜನ ಉಚ್ಚಾರಣೆ ಕಂಪ್ಲೀಟ್ ಆದಮೇಲೆ ನಮಗೆ ಅದರ ಅರ್ಥ ಸ್ಫುರಿಸ್ತದೆ. ಈಗ ಮರ ಅನ್ನುವಂಥದ್ದು ಮ ಪ್ಲಸ್ ಅ ಪ್ಲಸ್ ರ ಪ್ಲಸ್ ಅ ಸಂಪೂರ್ಣ ಇದನ್ನು ಮರ ಅಂದಮೇಲೆ ನಮಗೆ ಅರ್ಥ ಸ್ಫುರಿಸ್ತದೆ. ಹಾಗೆ ಈ ಧ್ವನಿ ತತ್ವಕ್ಕೆ ಈ ಸ್ಫೋಟವಾದ ಅನ್ನುವಂಥದ್ದು ಏನಾಗ್ತದೆ ಅಂದರೆ ಪ್ರೇರಣೆ ಆಗ್ತದೆ ಅನ್ನುವಂಥದ್ದು ಅಲಂಕಾರಿಕರು ಹೇಳ್ತಾರೆ. ಅದು ಹೇಗೆ ಅಂತಂದರೆ, ಇಲ್ಲಿ ಸ್ಫೋಟ ಅಂದರೆ ಸ್ಫುಟವಾಗುವುದು. ಆ ಶಬ್ದಗಳ ಅಂತ್ಯಾಕ್ಷರಗಳನ್ನು ಆಲಿಸಿದ ಮೇಲೆ ಹೇಗೆ ನಮಗೆ ಅದು ಅರ್ಥ ಆಗ್ತದೋ ಹಾಗೆಯೇ ಒಂದು ಮಹಾಕಾವ್ಯ ಇಲ್ಲವೇ ಭಾವಗೀತೆಯ ಬಿಡಿ ಬಿಡಿ ಭಾಗಗಳ ಅರ್ಥದ ಸೇರುವಿಕೆಯಿಂದ ಆಯಾ ಕಾವ್ಯಗಳ ಒಟ್ಟು ಅರ್ಥ ಸ್ಫೋಟ ಆಗ್ತದೆ. ನಾವು ಯಾವುದಾದ್ರೂ ಒಂದು ಕವಿತೆಯನ್ನು ಓದ್ತಾ ಇದ್ವಿ ಅಂದರೆ ಅದರಲ್ಲಿ ಒಂದು 4 ಪದ್ಯಗಳು ಓದ್ತಿದ್ರೆ ಒಂದೇ
ಸ್ಟ್ರಾಂಜ ಅಥವಾ ಒಂದೇ ಪ್ಯಾರವನ್ನು ಓದಿಬಿಟ್ಟು ನಾವು ಅರ್ಥ ಗ್ರಹಿಸಲಿಕ್ಕೆ ಹೋಗಬಾರ್ದು. ಸಂಪೂರ್ಣವಾಗಿ ಇಡಿಯಾಗಿ ಓದಬೇಕು. ಓದಿ ಅದರ ಅರ್ಥವನ್ನು ನಾವು ಗ್ರಹಿಸಬೇಕಾಗ್ತದೆ. ಅಲ್ಲಿ ಸ್ಫುಟ ಆಗ್ತದೆ ಅನ್ನುವಂಥದ್ದು. ಹೇಗೆ ಸ್ಫೋಟವಾದಲ್ಲಿ ಒಂದು ಶಬ್ದವನ್ನು ನಾವು ಆಲಿಸಿದ ಮೇಲೆ, ಸಂಪೂರ್ಣವಾಗಿ ಆಲಿಸಿದ ಮೇಲೆ ಅದರ ಅರ್ಥ ಸ್ಫುಟ ಆಗ್ತದಲ್ಲ, ಸ್ಫುರಿಸ್ತದಲ್ಲ, ಹಾಗೆ ಒಂದು ಕಾವ್ಯವನ್ನು ಓದುವಾಗ ಆಗಿರ್ಬೋದು ಅಥವಾ ಒಂದು ಕವಿತೆಯನ್ನು ಓದುವಾಗ ಆಗಿರ್ಬೋದು, ಅದರ ಬಿಡಿ ಬಿಡಿ ಭಾಗಗಳನ್ನು ಸಂಪೂರ್ಣವಾಗಿ ನಾವು ಓದಿದ ಮೇಲೆ ಅದರಲ್ಲಿ ಒಂದು ಅರ್ಥಸ್ಫುಟವಾಗ್ತದೆ. ಇದನ್ನೇ ಸ್ಫೋಟವಾದ ಅಂತ ಹೇಳ್ತಾರೆ. ಸ್ನೇಹಿತರೆ, ಸಾಹಿತ್ಯ ಅನ್ನುವಂಥದ್ದು ಶಬ್ದ ರೂಪವಾಗಿರುವಂಥದ್ದು, ಶಬ್ದದಿಂದ ಅರ್ಥ ಅಲ್ವಾ. ಅದಕ್ಕೆ ಈ ಸಾಹಿತ್ಯ ಶಬ್ದರೂಪವಾದದ್ದು, ಶಬ್ದವು ಅರ್ಥವುಳ್ಳದ್ದು, ಶಬ್ದಕ್ಕೆ ಅರ್ಥ ಕೊಡುವಂಥ ಸಾಮರ್ಥ್ಯ ಇದೆ. ಅದಕ್ಕಾಗಿ ಈ ಶಬ್ದಕ್ಕೆ ಅರ್ಥ ಕೊಡುವಂಥ ಸಾಮರ್ಥ್ಯ ಉಳ್ಳದ್ದನ್ನು ಇದನ್ನು ವೃತ್ತಿ ಅಂತ ಕರೀತಾರೆ. ಏನಂತೆ? ವೃತ್ತಿ. ಒಂದು ವೃತ್ತಿ ಕೇಳಿಸಿಕೊಂಡಲೇ ಮನಸ್ಸಿಗೆ ಹೊಳೆಯುವ ಅದರ ಪ್ರಸಿದ್ಧ ಅರ್ಥವನ್ನು ಮುಖ್ಯಾರ್ಥ. ನೋಡಿ, ಈ ಶಬ್ದಗಳಲ್ಲಿ 3 ರೀತಿ ಬರುತ್ತೆ. ನಾವು ಧ್ವನಿ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂತಂದರೆ ನಾವು ಪ್ರಮುಖವಾಗಿ ಇದನ್ನು ಗಮನಿಸಬೇಕಾಗ್ತದೆ ಸ್ನೇಹಿತರೆ. ನಮಗೆಲ್ಲ ಗೊತ್ತಿರುವ ಹಾಗೆ ಸಾಹಿತ್ಯ ಅನ್ನುವಂಥದ್ದು ಶಬ್ದರೂಪವಾದದ್ದು, ಅರ್ಥರೂಪವಾದದ್ದು. ಗೊತ್ತು ನಮಗೆ. ಶಬ್ದಾರ್ಥವು ಸಹಿತವು ಕಾವ್ಯಂ. ವಾಮನ ಹೇಳ್ತಾನೆ, ಕಾವ್ಯದ ಲಕ್ಷಣ ಸ್ವರೂಪ ಹೇಳುವಾಗ ನಾವು ನೋಡಿದ್ದೀವಿ. ಶಬ್ದಾರ್ಥವು ಸಹಿತವು ಕಾವ್ಯಂ ಅಂತ ನೋಡಿದ್ದೀವಿ. ಇಲ್ಲಿ ಶಬ್ದ ಮತ್ತು ಅರ್ಥಗಳಿಂದ ಕೂಡಿರುವಂಥದ್ದು, ಶಬ್ದಾರ್ಥ ಸಹಿತವಾಗಿರುವಂಥದ್ದು ಸಾಹಿತ್ಯ ಆಗಿರ್ತದೆ, ಕಾವ್ಯ ಆಗಿರ್ತದೆ. ಹಾಗಾದರೆ ಈ ಶಬ್ದ ಮತ್ತು ಅರ್ಥಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಧ್ವನಿ ಅಂದರೆ ಏನು? ಧ್ವನಿ ಹೇಗೆ ಉಂಟಾಗ್ತದೆ? ಧ್ವನಿಯ ಸ್ವರೂಪ ಎಂಥದ್ದು? ಅದರ ಒಳಭೇದಗಳು ಯಾವುವು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಇವತ್ತು ನಾವು ಆ ಧ್ವನಿ ತತ್ವ ಅದನ್ನು ನಾವು ತಿಳ್ಕೋಬೇಕಾಗ್ತದೆ ಸ್ನೇಹಿತರೆ. ಹೀಗಾಗಿ ಈ ಶಬ್ದರೂಪ, ಆ ಶಬ್ದದಿಂದ ಅರ್ಥ ಹೊರಡುವಂಥದ್ದು, ಅವುಗಳ ಮೂಲಕ ನಮಗೆ ತಿಳಿಯುವಂಥದ್ದು, ಅದರ ಧ್ವನಿ ಅಂದರೆ ಏನು ಅಂತೇಳಿ ನಾವು ಇವತ್ತು ಚರ್ಚೆ ಮಾಡಬೇಕು. ಈ ಶಬ್ದದೊಳಗೆ ನೋಡಿ, ಈಗಾಗಲೇ ಹೇಳಿದ ಹಾಗೆ ಶಬ್ದವು ಅರ್ಥವುಳ್ಳದ್ದು, ಶಬ್ದಕ್ಕೆ ಅರ್ಥ ಕೊಡುವಂಥ ಸಾಮರ್ಥ್ಯವಿದೆ. ಅದಕ್ಕೆ ವೃತ್ತಿ ಅಂತ ಕರಿತೀವಿ. ಒಂದು ಯಾವುದಾದ್ರೂ ಒಂದು, ಅದರಲ್ಲಿ 3 ರೀತಿ ಹೇಳ್ತೀವಿ ನಾವು. ಅದೇನು? ವಾಚ್ಯಾರ್ಥ, ಲಕ್ಷಾರ್ಥ, ವ್ಯಂಗ್ಯಾರ್ಥ ಅಂತ 3 ರೀತಿ ಹೇಳ್ತೀವಿ. ವಾಚ್ಯಾರ್ಥ ಅಂತಂದರೆ ಯಾವುದಾದ್ರೂ ಒಂದು ಪದವನ್ನಾಗಿರಬಹುದು, ಯಾವುದಾದ್ರೂ ಒಂದು ವಾಕ್ಯವನ್ನಾಗಿರಬಹುದು, ನಾವು ಕೇಳಿದ ತಕ್ಷಣ ತಟಕ್ಕನೆ ಅದರ ಅರ್ಥ ನಮಗೆ ಹೊಳೀತದೆ. ಅದರಲ್ಲಿ ಏನೂ ವಿಶೇಷ ಇರೋದಿಲ್ಲ. ಯಾಕಂದ್ರೆ ರೂಢಿಗತವಾಗಿ ಬಂದಿರ್ತವೆ. ರೂಢಿಗತವಾಗಿ ಬಂದಿರತಕ್ಕಂತಹ ಆ ಶಬ್ದಗಳನ್ನು ನಾವು ಕೇಳಿಸಿಕೊಂಡ ತಕ್ಷಣ ಅದರಲ್ಲಿ ಏನಾಗ್ತದೆ? ಒಂದು ಅರ್ಥ ನಮಗೆ ಗೊತ್ತಾಗುತ್ತದೆ. ಅಥವಾ ಯಾವುದಾದ್ರೂ ನಿಘಂಟಿನಲ್ಲಿ ತೆಗೆದು ನೋಡಿದಾಗ ಅದರಲ್ಲಿ ಅರ್ಥ ನಮಗೆ ಗೊತ್ತಾಗ್ತದೆ. ಹೀಗೆ ನಾವು ಯಾವುದಾದ್ರೂ ಒಂದು ಪದವನ್ನು, ಅದಕ್ಕೆ ಇಲ್ಲಿ ನೋಡಿ, ಹೀಗೆ ಸಾಂಕೇತಿಕವಾಗಿ ವಾದ ಅರ್ಥವನ್ನು ಸಾಕ್ಷಾತ್ತಾಗಿ ತಿಳಿಸುವಂತಹ ಶಬ್ದಶಕ್ತಿಗೆ ಅಭಿಧಾವೃತ್ತಿ ಎಂದು, ಇದರಿಂದ ತಿಳಿಯಬರುವ ಅರ್ಥಕ್ಕೆ ಅಭಿಧೇಯಾರ್ಥವೆಂದು, ವಾಚ್ಯಾರ್ಥ ಅಥವಾ ಮುಖ್ಯಾರ್ಥ ಎಂದು ಕರೀತೀವಿ. ಬಹಳ ಸರಳ. ಏನಂದರೆ ನಾವು ಕೇಳಿಸಿಕೊಂಡ ತಕ್ಷಣ ನಮಗೆ ಇದು ಏನು ಅಂತ ಅರ್ಥ ಆಗುತ್ತೆ. ಉದಾಹರಣೆಗೆ ಬಾಗಿಲು, ಕೊಡ, ಕಲ್ಲು, ಮಣ್ಣು ಇಂಥ ಪದಗಳು ನಮಗೆ ಕೇಳಿಸಿದ ತಕ್ಷಣ, ಯಾಕಂದರೆ ಇವು ರೂಢಿಗತವಾಗಿ ಬಂದಿರ್ತವೆ, ಇದರಲ್ಲಿ ಏನು ವಿಶೇಷ ಇಲ್ಲ, ಕೇಳಿದ ತಕ್ಷಣ ಅರ್ಥವಾಗುವಂಥದ್ದು. ಅಥವಾ ಯಾವುದಾದ್ರೂ ಒಂದು ವಾಕ್ಯ ತೆಗೆದುಕೊಳ್ಳಿ, ಯಾವುದಾದ್ರೂ ಒಂದು ವಾಕ್ಯವನ್ನು ನೋಡಬಹುದು. ನೀವು ಚೆನ್ನಾಗಿದ್ದೀರಾ, ಅವನು ಬಂದನು, ಅವರು ಹೋದರು. ಇಂತಹ ಸರಳವಾಗಿರ್ತಕ್ಕಂಥದ್ದು ಕೇಳಿದ ತಕ್ಷಣ ನಮಗೆ ಅರ್ಥವಾಗುವಂಥದ್ದು ಏನಿದೆಯಲ್ಲ, ಅದು ವಾಚ್ಯಾರ್ಥ. ಅದಕ್ಕೆ ವಾಚ್ಯಾರ್ಥ ಅಂತಂದರೆ ಈ ಅಭಿಧಾವೃತ್ತಿ, ಆ ವೃತ್ತಿಯಿಂದ ಹೊರಡಿರ್ತಕ್ಕಂಥ ಅದನ್ನು ಅಭಿಧಾವೃತ್ತಿ ಅಂತ ಹೇಳ್ತೀವಿ. ಆ ಅಭಿಧಾವೃತ್ತಿಯಿಂದ ಹೊರಡುವಂಥದ್ದು ವಾಚ್ಯಾರ್ಥ ಅಥವಾ ಅಭಿಧೇಯಾರ್ಥ ಅಥವಾ ಮುಖ್ಯಾರ್ಥ, ಎಲ್ಲ ಒಂದೇ ಗೊತ್ತಿರಬೇಕು. ವಾಚ್ಯಾರ್ಥ ಹೊರಡಿಸುವಂತಹ ಅರ್ಥವನ್ನು ಹೊರಡಿಸುವಂಥ ಶಬ್ದಶಕ್ತಿ ಏನದಲ್ಲ, ಅದು ಅಭಿಧಾವೃತ್ತಿ. ವೃತ್ತಿ ಅಂದರೆ ಶಬ್ದ, ಅಭಿಧಾವೃತ್ತಿ. ಆ ಅಭಿಧಾವೃತ್ತಿಯಿಂದ ಹೊರಡುವಂಥದ್ದು ಏನು? ವಾಚ್ಯಾರ್ಥ ಅಥವಾ ಮುಖ್ಯಾರ್ಥ, ಅಥವಾ ಇನ್ನೊಂದು ಹೆಸರು ಅಭಿಧೇಯಾರ್ಥ ಅಂತ ಕರಿತೀವಿ. ಕಾವ್ಯದಲ್ಲಿ ಇಂಥದ್ದು ಬಳಕೆ ಆಗಿರ್ತದೆ. ಕೇಳಿದ ತಕ್ಷಣ ನಮಗೆ ಅರ್ಥವಾಗುವಂಥದ್ದು ಅಭಿಧೇಯಾರ್ಥ ಆಗ್ತದೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಮುಂದೆ ಬರುವಂಥದ್ದು ಲಕ್ಷಾರ್ಥ ಅಂತ ಹೇಳ್ತೀವಿ. ಲಕ್ಷಾರ್ಥ ಇಲ್ಲಿ ನೋಡಿ, ಲಕ್ಷಾರ್ಥ ಅಂತಂದರೆ ನಾವು ಕೇಳಿದ ತಕ್ಷಣ
ಅದನ್ನು ಒಂದು ಸ್ವಲ್ಪ ನಮಗೆ ಆಲೋಚನೆಗೆ ಹಚ್ತದ್ದು. ಉದಾಹರಣೆಗೆ ಇಲ್ಲಿ ನೋಡಿ, ಕೆಲವು ಬೇರೆ ಬೇರೆ ಅರ್ಥಗಳು ವಾಚಾರ್ಥದಿಂದ ಸೂಚ್ಯವಾಗಿರ್ತವೆ. ವಾಚಾರ್ಥಗಳಿಂದ ಸೂಚ್ಯವಾಗಿ ನಮಗೆ ಅದು ಮತ್ತೊಂದು ಹೊಸ ಅರ್ಥವನ್ನು ನಮಗೆ ಕೊಡ್ತಾ ಇರುತ್ತೆ. ಇಲ್ಲಿ ಗಮನಿಸಬೇಕು ನಾವು, ಏನಂದರೆ ಇರುವುದು ವಾಚಾರ್ಥ, ಆದರೆ ಅದು ಯಥಾರ್ಥವನ್ನು ಅದು ನಮಗೆ ಕೊಡುವುದಿಲ್ಲ ಅನ್ನುವಂಥದ್ದು. ಅದನ್ನು ನಾವು ಏನಂತೀವಿ, ಲಕ್ಷಾರ್ಥ ಅಂತ ಕರಿತೀವಿ. ಆ ಲಕ್ಷಾರ್ಥವನ್ನು ಹೊರಡಿಸುವಂತಹ ಶಬ್ದಶಕ್ತಿಗೆ ಲಕ್ಷಣಾವೃತ್ತಿ ಅಂತ ಕರಿತೀವಿ. ಆ ಲಕ್ಷಣಾವೃತ್ತಿಯಿಂದ ಹೊರಡುವಂತಹ ಆ ಶಬ್ದದ ಅರ್ಥಕ್ಕೆ ಲಕ್ಷಾರ್ಥ ಅಂತ ವಿಶೇಷವಾದಂಥ ಅರ್ಥವನ್ನು ಹೊರಡಿಸುವಂಥದ್ದಕ್ಕೆ ವ್ಯಂಜನಾವೃತ್ತಿ ಅಂತ ಕರಿತೀವಿ ನಾವು. ವ್ಯಂಜನಾವೃತ್ತಿಯಿಂದ ಹೊರಡಿಸುವಂಥದ್ದು ಅರ್ಥ ಏನಿದೆಯಲ್ಲ, ಅದು ವ್ಯಂಗ್ಯಾರ್ಥ ಅಂತ ಹೇಳ್ತೀವಿ. ವ್ಯಂಗ್ಯಾರ್ಥ ಅನ್ನುವುದೇ ಧ್ವನಿ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಸ್ನೇಹಿತರೆ, ಇನ್ನೊಂದು ಸಲ ಇಲ್ಲಿ ನಾನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತೀನಿ, ಗಮನಿಸ್ರಿ. ಶಬ್ದ ಮತ್ತು ಅರ್ಥ, ಇದು ಶಬ್ದಾರ್ಥವು ಸಹಿತವು ಕಾವ್ಯಂ ಅಂತ ಹೇಳಿದ್ವಿ. ಕಾವ್ಯ ಅಥವಾ ಸಾಹಿತ್ಯ ಅನ್ನೋದು ಶಬ್ದದಿಂದ ಕೂಡಿರೋದು, ಅರ್ಥದಿಂದ ಕೂಡಿರುವಂಥದ್ದು. ಈ ಶಬ್ದ ಮತ್ತು ಅರ್ಥಗಳಲ್ಲಿ ನಾವು ಪ್ರಮುಖವಾಗಿ 3 ರೀತಿ ವಿಭಾಗಿಸ್ತೀವಿ. ಒಂದು ಏನು, ವಾಚಾರ್ಥ, ಲಕ್ಷಾರ್ಥ, ವ್ಯಂಗ್ಯಾರ್ಥ ಅಂತ ಹೇಳಿ. ಇಲ್ಲಿ ವಾಚಾರ್ಥವನ್ನು ಹೊರಡಿಸುವಂತಹ ಶಬ್ದ ಶಕ್ತಿಗೆ ಅಭಿಧಾವೃತ್ತಿ ಅಂತ ಕರಿತೀವಿ. ಈ ಅಭಿಧಾವೃತ್ತಿಯಿಂದ, ವೃತ್ತಿ ಅಂದರೆ ಶಬ್ದ, ಅಭಿಧಾವೃತ್ತಿಯಿಂದ ಹೊರಡಿಸುವಂತಹ ಅರ್ಥಕ್ಕೆ ವಾಚಾರ್ಥ ಅಥವಾ ಮುಖ್ಯಾರ್ಥ ಅಥವಾ ಅಭಿಧೇಯಾರ್ಥ ಅಂತ ಕರಿತೀವಿ. ನಾನು ಉದಾಹರಣೆ ಹೇಳಿದೆ, ಹಾಗಂದ್ರೆ ಏನಂದರೆ ನಾವು ಕೇಳಿದ ತಕ್ಷಣ ನಮಗೆ ಅರ್ಥ ಆಗುತ್ತೆ. ರೂಢಿಗತವಾಗಿ ಬಂದಿರುವಂತಹ ಎಲ್ಲ ಮಾತುಗಳು, ಶಬ್ದಗಳು, ಯಾವುದೇ ನೀವು ಶಬ್ದಕೋಶದಲ್ಲಿ ತೆಗೆದು ನೋಡಿದರೂ ಸಹಿತ ಅದು ಅರ್ಥ ಅದಕ್ಕೆ ಸಿಗುತ್ತೆ, ಯಥಾರ್ಥ ಸಿಗುತ್ತೆ ಅನ್ನುವಂಥದ್ದು. ನಾನು ವಾಕ್ಯಗಳನ್ನು ಹೇಳುವುದಾದರೆ, ನಕ್ಷತ್ರ ಮಿನುಗುತ್ತದೆ, ಅವನು ಮನೆಗೆ ಹೋದನು, ನನ್ನ ಜೊತೆ ನೀನು ಬಂದರೆ ಚೆನ್ನಾಗಿರುತ್ತದೆ. ಇಂತಹ ಸರಳವಾದ ವಾಕ್ಯಗಳೆಲ್ಲವೂ ಮುಖ್ಯ ಅರ್ಥ. ಇದನ್ನು ವಾಚಾರ್ಥ ಅಂತ ಕರಿತೀವಿ. ಮತ್ತೊಂದು ಏನಪ್ಪ ಇದರಲ್ಲಿ ಅಂತಂದರೆ ಲಕ್ಷಾರ್ಥ ಅಂತ ಹೇಳಿದೆ. ಈ ಲಕ್ಷಾರ್ಥ ಹೊರಡಿಸುವಂತಹ ಶಬ್ದಶಕ್ತಿಗೆ ಲಕ್ಷಣಾವೃತ್ತಿ ಅಂತ ಕರಿತೀವಿ. ಗಮನಿಸಬೇಕು ಇದನ್ನು. ಈ ಪಾರಿಭಾಷಿಕ ಪದಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಮುಂದೆ ಅರ್ಥ ಆಗುತ್ತೆ. ಈ ಲಕ್ಷಣಾವೃತ್ತಿಯಿಂದ ಹೊರಡುವಂಥದ್ದು ಲಕ್ಷಾರ್ಥ ಆಗ್ತದೆ. ಲಕ್ಷಾರ್ಥ ಅಂದರೆ ಈ ವಾಚಾರ್ಥದ ಮೂಲಕ ಅಥವಾ ಈ ವಾಚ್ಯ ಶಬ್ದಗಳ ಮೂಲಕ ಒಂದು ಮತ್ತೊಂದು ಅರ್ಥವನ್ನು ಹೊರಡಿಸುತ್ತೆ. ಇಲ್ಲಿ ವಾಚಾರ್ಥಕ್ಕೆ ಬಾಧೆ ಬಂದು ಬೇರೊಂದು ಅರ್ಥ ಹೊರಡುತ್ತೆ. ಅದನ್ನು ನಾವೇನಂತೀವಿ, ಲಕ್ಷಾರ್ಥ ಅಂತ ಕರಿತೀವಿ. ಸ್ನೇಹಿತರೆ, ಲಕ್ಷಾರ್ಥ ಅಂದ್ರೆ ಹೆಂಗಿರುತ್ತೆ ಅನ್ನೋದಕ್ಕೆ ಉದಾಹರಣೆ ಕೊಟ್ಟರೆ ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಉದಾಹರಣೆಗೆ ನಾವು ಮಾತನಾಡುವಾಗ ಬಳಸ್ತೀವಿ, ಬಹಳಷ್ಟು ಬಳಸ್ತೀವಿ, ಇದನ್ನು ನಮಗೆ ಗೊತ್ತಿಲ್ಲದೆ ಬಳಸ್ತೀವಿ. ಅದು ಎಲ್ರಿಗೆ ಅರ್ಥವಾಗುವಂಥದ್ದು. ಆ ಹುಡುಗಿಗೆ ಬಂದ ಕಷ್ಟವನ್ನು ಕಂಡು ಕೇರಿಯೇ ಕಣ್ಣೀರು ಸುರಿಸಿತು, ಅಥವಾ ಆ ಹುಡುಗನಿಗೆ ಬಂದ ಕಷ್ಟವನ್ನು ನೋಡಿ ಊರೇ ಕಣ್ಣೀರು ಸುರಿಸಿತು. ಇಲ್ಲಿ ಗಮನಿಸಬೇಕು, ಊರರ ಇರಲಿ ಕೇರರಿರಲಿ ಅದು ಸಂಬಂಧ ಇಲ್ಲ. ಇಲ್ಲಿ ಊರೇ ಕಣ್ಣೀರು ಸುರಿಸಿತು ಅನ್ನುವಂಥದ್ದು ನಾವು ಬಳಸ್ತೀವಿ, ಮಾತಾಡ್ತೀವಿ. ಆದರೆ ಯಥಾರ್ಥ ಇಲ್ಲಿ ವಾಚಾರ್ಥ ಅಥವಾ ಮುಖ್ಯಾರ್ಥ ಯಾವುದಾಗುತ್ತೆ? ಊರಿನಲ್ಲಿರುವ ಮನೆಗಳು ಅಥವಾ ಊರು, ಅದು ಕಣ್ಣೀರು ಸುರಿಸಲಿಕ್ಕೆ ಸಾಧ್ಯನಾ? ಖಂಡಿತವಾಗಿಯೂ ಇಲ್ಲಲ್ಲ. ಹಾಗಾದರೆ ಇಲ್ಲಿ ಹೊಸದೊಂದು ಅರ್ಥ ಬರುತ್ತೆ. ಊರೇ ಕಣ್ಣೀರು ಸುರಿಸಿತು ಅಂದರೆ ಊರಿನಲ್ಲಿರುವ ಜನಗಳು ಅಥವಾ ಕೇರಿಯಲ್ಲಿರುವಂತಹ ಜನಗಳು. ಆ ಊರಿನ ಜನಗಳು ಅವನಿಗೆ ಅಥವಾ ಅವಳಿಗೆ ಬಂದಂತಹ ಕಷ್ಟವನ್ನು ನೋಡಿ ಅವರು ವ್ಯಥೆಪಟ್ಟರು, ದುಃಖಿತರಾದರು ಅನ್ನುವಂಥದ್ದು ನಮಗೆ ಅರ್ಥ ಆಗುತ್ತಲ್ಲ. ಇದು ನಾವು ರೂಢಿಗತವಾಗಿ ದಿನನಿತ್ಯ ಬಳಸುವಂತಹ ವಾಕ್ಯಗಳು, ದಿನನಿತ್ಯ ಬಳಸುವಂತಹ ಪದಗಳು. ಹೀಗಾಗಿ ವಾಚಾರ್ಥಕ್ಕೆ ಬಾಧೆ ಬಂದು ಹೊಸದೊಂದು ಅರ್ಥ ಅಲ್ಲಿ ಸ್ಫುರಿಸ್ತದೆ. ಇದನ್ನು ನಾವೇನಂತೀವಿ, ಲಕ್ಷಾರ್ಥ ಅಂತ ಕರಿತೀವಿ. ಇನ್ನೊಂದು ಉದಾಹರಣೆ ಕೊಡಬೇಕಂದ್ರೆ, ಅವನ ಬುದ್ಧಿ ಪಾದರಸ.
ಅವನ ಬುದ್ಧಿ ಪಾದರಸ. ಅಂದರೆ ಚುರುಕಾಗಿರೋಂಥವ್ರಿಗೆ ನಾವೇನು ಹೇಳ್ತೀವಿ, ಅವನ ಬುದ್ಧಿ ಪಾದರಸ ಇದ್ದಂಗೆ ಅಂತ ಹೇಳ್ತೀವಿ. ಅಲ್ಲಿ ಪಾದರಸ ಹೇಗೆ ಚುರುಕಾಗಿರುತ್ತೋ ಇವನ ಬುದ್ಧಿ ಅಷ್ಟೇ ಚುರುಕು ಅನ್ನುವಂಥದ್ದು ಸಹಜವಾಗಿ ಅರ್ಥ ಆಗುತ್ತಲ್ಲ. ಇದು ಸಹಿತ ಲಕ್ಷಾರ್ಥಕ್ಕೆ ಉದಾಹರಣೆ. ಇನ್ನೊಂದು ಉದಾಹರಣೆ ಕೊಡಬೇಕು ಅಂದರೆ, ಯುದ್ಧದ ವರ್ಣನೆಯನ್ನು ಮಾಡುವಂತಹ ಸಂದರ್ಭದೊಳಗೆ ಬರ್ಚಿಗಳು ನುಗ್ಗಿದವು ಅಂತ ಹೇಳ್ತೀವಿ ನಾವು. ಬರ್ಚಿಗಳು ನುಗ್ಗಿದವು. ಬರ್ಚಿಗಳು ತಾವಾಗೆ ತಾವು ನುಗ್ತಾವೇನೋ? ಖಂಡಿತವಾಗಿಯೂ ಇಲ್ಲ. ಬರ್ಚಿಗಳು ನುಗ್ಗಿದವು ಅಂದರೆ ನಮಗೆ ಅರ್ಥ ಆಗುತ್ತಾ, ಬರ್ಚಿಗಳನ್ನು ಹಿಡಿದಂಥ ಯೋಧರು ನುಗ್ಗಿದರು. ನೋಡಿ, ಇಲ್ಲಿ ವಾಚಾರ್ಥಕ್ಕೆ ಬಾಧೆ ಬಂದು ಹೊಸ ಅರ್ಥ ಸ್ಫುರಿಸ್ತದಲ್ಲ, ಇದನ್ನು ನಾವು ಏನಂತೀವಿ, ಲಕ್ಷಾರ್ಥ ಅಂತ ಕರಿತೀವಿ ಸ್ನೇಹಿತರೆ. ಈ ಲಕ್ಷಾರ್ಥದೊಳಗೆ ಮತ್ತೆ ಎರಡು ರೀತಿ ಬರ್ತವೆ. ಬಹಳ ಮುಖ್ಯ ಇದು. ಸಂಬಂಧ ಮೂಲ, ಸಾದೃಶ್ಯ ಮೂಲ ಅಂತ ಎರಡು ರೀತಿ ಮಾಡ್ತೀವಿ. ನೋಡಿ, ಲಕ್ಷಾರ್ಥದೊಳಗೆ ಏನು ಮಾಡ್ತೀವಿ, ಎರಡು ರೀತಿ ಮಾಡ್ತೀವಿ. ಒಂದು ಸಂಬಂಧ ಮೂಲ, ಮತ್ತೊಂದು ಸಾದೃಶ್ಯ ಮೂಲ ಅಂತ ಎರಡು ರೀತಿ ಮಾಡ್ತೀವಿ. ಇಲ್ಲಿ ಸಂಬಂಧ ಮೂಲದಲ್ಲಿ ಮತ್ತೆ ಎರಡು ರೀತಿ ಬರ್ತವೆ. ಏನು? ಜಹಲಕ್ಷಣ, ಅಜಹಲಕ್ಷಣ. ಸ್ವಲ್ಪ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಬಹುದು, ಆದರೆ ಪದೇ ಪದೇ ಕೇಳೋದ್ರ ಮೂಲಕ, ನೋಡೋದ್ರ ಮೂಲಕ, ಓದೋದ್ರ ಮೂಲಕ, ಈ ಉದಾಹರಣೆಗಳನ್ನು ಸರಿಯಾಗಿ ಅರ್ಥ ಮಾಡೋದ್ರ ಮೂಲಕ ಮಾತ್ರ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅಲ್ವಾ. ಅದಕ್ಕೆ ಈ ಧ್ವನಿ ಸಿದ್ಧಾಂತದೊಳಗೆ ನಾವು ಈ ಶಬ್ದ ಮತ್ತು ಅರ್ಥದ ಒಳಪದರಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ, ಒಳಭೇದಗಳನ್ನು ತಿಳ್ಕೋಬೇಕಾಗ್ತದೆ ಸ್ನೇಹಿತರೆ. ಇಲ್ಲಿ ಲಕ್ಷಾರ್ಥದೊಳಗೆ ನಾವಿಲ್ಲಿ ಜಹಲಕ್ಷಣ, ಅಜಹಲಕ್ಷಣ ಅಂತ ನೋಡ್ತೀವಿ ಸಂಬಂಧ ಮೂಲದೊಳಗೆ. ಜಹಲಕ್ಷಣ ಅಂತಂದರೆ ವಾಚಾರ್ಥ ಸಂಪೂರ್ಣವಾಗಿ ತಿರಸ್ಕೃತ ಆಗಿರುತ್ತೆ. ಇನ್ನೊಂದು ಸಲ ಹೇಳ್ತೀನಿ. ಜಹಲಕ್ಷಣ ಅಂದರೆ ಲಕ್ಷಾರ್ಥದಲ್ಲಿ, ಲಕ್ಷಣಾವೃತ್ತಿಯೊಳಗೆ ನಾ ಹೇಳಿದೆ ಸಂಬಂಧ ಮೂಲ, ಸಾದೃಶ್ಯ ಮೂಲ ಅಂತ ಎರಡು ರೀತಿ ಬರುತ್ತೆ. ಈ ಸಂಬಂಧ ಮೂಲದೊಳಗೆ ಜಹಲಕ್ಷಣ, ಅಜಹಲಕ್ಷಣ ಅಂತ ಎರಡು ರೀತಿ ಬರುತ್ತೆ. ಜಹಲಕ್ಷಣ ಅಂದ್ರೇನು, ಅಜಹಲಕ್ಷಣ ಅಂದ್ರೇನು ಅಂದರೆ, ಜಹಲಕ್ಷಣ ಅಂದರೆ ವಾಚಾರ್ಥವು ಸಂಪೂರ್ಣವಾಗಿ ತಿರಸ್ಕೃತವಾಗಿದ್ದರೆ ಅದು ಜಹಲಕ್ಷಣ. ಒಂದು ಉದಾಹರಣೆ ಕೊಟ್ಟೆ ನಾನೀಗ. ಏನು ಉದಾಹರಣೆ ಕೊಟ್ಟೆ? ಊರಿಗೆ ಊರೇ ಕಣ್ಣೀರು ಸುರಿಸಿತು ಅಂತ ಹೇಳಿದೆ, ಅಥವಾ ಕೇರಿಗೆ ಕೇರಿಯೇ ಕಣ್ಣೀರು ಸುರಿಸಿತು ಅಂತ ಹೇಳಿದೆ. ಇಲ್ಲಿ ವಾಚಾರ್ಥ ಇಲ್ಲ, ಇಲ್ಲಿ ಪ್ರಮುಖ ಇಲ್ಲ. ಇಲ್ಲಿ ಏನಿದೆ? ಲಕ್ಷಾರ್ಥ ಇದೆ. ಅಂದರೆ ವಾಚಾರ್ಥ ತಿರಸ್ಕೃತವಾಗಿದೆ, ಸಂಪೂರ್ಣವಾಗಿ ತಿರಸ್ಕೃತವಾಗಿದೆ. ಯಾಕೆ ಅಂದರೆ ಇಲ್ಲಿ ತದ್ ವಿರುದ್ಧ ಅನ್ನಿಸ್ತದೆ. ಕೇರಿಗೆ ಕೇರಿ ಅಥವಾ ಊರಿಗೆ ಊರು ಕಣ್ಣೀರು ಸುರಿಸ್ತಾರೆ, ಊರು ಅಳ್ತದೇನು? ಖಂಡಿತವಾಗಿಯೂ ಇಲ್ಲ. ಮನೆಗಳು ಅಳ್ತವೇನು? ಖಂಡಿತವಾಗಿಯೂ ಇಲ್ಲ. ಇಲ್ಲಿ ನಮಗೆ ಅರ್ಥ ಆಗುತ್ತೆ. ವಾಚಾರ್ಥ ಅಂದ್ರೇನು? ಊರು ಅಥವಾ ಊರಿನಲ್ಲಿರುವ ಮನೆಗಳು ಅಂತ ಅರ್ಥ ಆಗುತ್ತೆ. ಆದರೆ ಲಕ್ಷಾರ್ಥ ಅಂದರೆ ಊರಿನಲ್ಲಿರುವ ಜನಗಳು, ಮನೆಯಲ್ಲಿರುವ ಜನಗಳು ದುಃಖಿಸಿದರು ಅಂತ ಹೇಳ್ತೀವಿ. ಇಲ್ಲಿ ಗಮನಿಸಬೇಕು, ಜಹಲಕ್ಷಣ ಅಂದರೆ ಇಲ್ಲಿ ಸಂಪೂರ್ಣವಾಗಿ ವಾಚಾರ್ಥ ತಿರಸ್ಕೃತವಾಗಿರುತ್ತೆ, ಲಕ್ಷಾರ್ಥ ಪ್ರಧಾನವಾಗಿರುತ್ತೆ. ಇದು ಜಹಲಕ್ಷಣ ಸ್ನೇಹಿತರೆ. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಬಹಳ ಸಲ ಕೇಳ್ತಾನೆ ಅವನು. ಏನು ಕೇಳ್ತಾನೆ? ಸಂಪೂರ್ಣವಾಗಿ ವಾಚಾರ್ಥ ತಿರಸ್ಕೃತವಾಗಿದ್ದರೆ ಆಪ್ಷನ್ ಕೊಡ್ತಾನೆ, ಜಹಲಕ್ಷಣ, ಅಜಹಲಕ್ಷಣ ಅಂತ ಕೊಟ್ಟುಬಿಡ್ತಾನೆ ಅವನು. ಅಲ್ಲಿ ಏನು ಮಾಡ್ತಾರೆ ಸ್ಪರ್ಧಾಳುಗಳು? ಗೊಂದಲಕ್ಕೀಡಾಗಿಬಿಡ್ತಾರೆ. ಯಾಕೆ ಗೊಂದಲಕ್ಕೀಡಾಗ್ತಾರೆ ಅಂದರೆ ಸ್ಪಷ್ಟವಾದ ಅದರ ತಿಳುವಳಿಕೆ ಇರೋದಿಲ್ಲ. ಉದಾಹರಣೆ ಸಮೇತ ಒಂದೆರಡು ಉದಾಹರಣೆಗಳನ್ನು ನೀವು ನೆನಪಿಟ್ಬಿಟ್ರೆ ಸಾಕು, ನಿಮಗೆ ಅದಕ್ಕೂ ಇದಕ್ಕೂ ಇರುವಂಥ ವ್ಯತ್ಯಾಸ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ಲಕ್ಷಣಾವೃತ್ತಿಯೊಳಗೆ ಸಂಬಂಧ ಮೂಲ, ಸಾದೃಶ್ಯ ಮೂಲ ಅಂತ ಎರಡು ಭಾಗ. ಈ ಸಂಬಂಧ ಮೂಲದಲ್ಲಿ ಜಹಲಕ್ಷಣ, ಅಜಹಲಕ್ಷಣ ಅಂತ ಎರಡು ಭಾಗ. ಜಹಲಕ್ಷಣ ಅಂತಂದರೆ ಸಂಪೂರ್ಣವಾಗಿ ವಾಚಾರ್ಥ ತಿರಸ್ಕೃತವಾಗಿರುತ್ತೆ, ಲಕ್ಷಾರ್ಥವೇ ಪ್ರಧಾನವಾಗಿರುತ್ತೆ ಅಲ್ಲಿ. ಉದಾಹರಣೆ ನೆನಪಿಡಿ, ಊರಿಗೆ ಊರೇ ಕಣ್ಣೀರು ಸುರಿಸಿತು. ಇಲ್ಲಿ ವಾಚಾರ್ಥ ಸಂಪೂರ್ಣ ತಿರಸ್ಕೃತವಾಗಿದ್ದು ಲಕ್ಷಾರ್ಥವೇ ಪ್ರಮುಖವಾಗಿದೆ. ಹೀಗಾಗಿ ಇದನ್ನು ಜಹಲಕ್ಷಣ. ಇನ್ನು ಅಜಹಲಕ್ಷಣ ಅಂತಂದರೆ ವಾಚಾರ್ಥದ ಜೊತೆಗೆ ಲಕ್ಷಾರ್ಥ ಇರುತ್ತದಲ್ಲಿ. ಉದಾಹರಣೆ ಕೊಡ್ತೀನಿ. ಅಜಹಲಕ್ಷಣ ಅಂದರೆ ವಾಚಾರ್ಥದ
ಜೊತೆಗೆ ಏನಿರ್ತತಿ, ಇಲ್ಲಿ ಲಕ್ಷಾರ್ಥ ಹೊರಡ್ತದೆ. ಉದಾಹರಣೆಗೆ ಯುದ್ಧದ ಸನ್ನಿವೇಶದ ಒಂದು ಉದಾಹರಣೆ ಕೊಟ್ಟೆ. ಭರ್ಚಿಗಳು ನುಗ್ಗಿದವು ಅಂತ ಹೇಳಿದೆ. ಭರ್ಚಿಗಳು ನುಗ್ಗಿದವು, ನುಗ್ಗುದು ನಿಜ, ವಾಚಾರ್ಥ ಯಥಾರ್ಥ ಐತಲ್ಲಿ. ಭರ್ಚಿಗಳು ನುಗ್ಗಿದವು, ಹೌದು. ಅದರ ಜೊತೆಗೆ ಭರ್ಚಿಗಳು ನುಗ್ಗಿದವು ಅಂದ್ರೆ ಏನು? ಆ ಭರ್ಚಿಗಳನ್ನು ಹಿಡಿದಂತಹ ಸೈನಿಕರು ನುಗ್ಗಿದರು. ಭರ್ಚಿಗಳು ನುಗ್ಗಿದ್ದು ನಿಜ, ಅದು ವಾಚಾರ್ಥ. ಜೊತೆಗೆ ಭರ್ಚಿಗಳನ್ನು ಹಿಡಿದಂತಹ ಸೈನಿಕರು ನುಗ್ಗಿದ್ರು ಅನ್ನುವಂಥದ್ದು ಲಕ್ಷಾರ್ಥ. ಇಲ್ಲಿ ವಾಚಾರ್ಥದ ಜೊತೆಗೆ ಲಕ್ಷಾರ್ಥ ಸ್ಫುರಿಸ್ತದೆ. ಹೀಗೆ ವಾಚಾರ್ಥದ ಜೊತೆಗೆ ಲಕ್ಷಾರ್ಥವೂ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ? ಅಜಹ ಲಕ್ಷಣ ಅಂತ ಕರಿತೀವಿ ಸ್ನೇಹಿತರೆ. ಹೀಗಾಗಿ ನೀವು ಗಮನಿಸಬೇಕು, ಈ ಲಕ್ಷಣಾವೃತ್ತಿಯಲ್ಲಿ ಇರ್ತಕ್ಕಂಥ 2 ವಿಭಾಗಗಳು ಯಾವುವು ಅನ್ನುವಂಥದ್ದನ್ನು ನಾವೀಗ ಚರ್ಚೆಯನ್ನು ಮಾಡಿದ್ವಿ. ನಿಮಗಿನ್ನೂ ಸರಳವಾಗಿ ಆಗಬೇಕಂದ್ರೆ ಅದನ್ನು ಒಂದು ಚಾರ್ಟ್ ಥರ ಹಾಕ್ಕೋಬೇಕು. ಲಕ್ಷಣ ವೃತ್ತಿ ಅಥವಾ ಲಕ್ಷಾರ್ಥ, ಅದರ ಕೆಳಗೆ ಸಂಬಂಧ ಮೂಲ, ಸಾದೃಶ್ಯ ಮೂಲ, ಅದರ ಕೆಳಗೆ ಅಜಹ ಲಕ್ಷಣ, ಜಹ ಲಕ್ಷಣ ಅಂತೇಳಿ ಹಿಂಗೊಂದು ಚಾರ್ಟ್ ಥರ ಹಾಕ್ಕೊಂಡ್ಬಿಟ್ಟು ನೀವೇನು ಮಾಡಬೇಕು, ಅದರ ಕೆಳಗಡೆ ಲಕ್ಷಾರ್ಥ ಸಂಪೂರ್ಣ, ವಾಚಾರ್ಥ ಸಂಪೂರ್ಣವಾಗಿ ತಿರಸ್ಕೃತ. ಯಾವುದು? ಜಹಲಕ್ಷಣ. ಜಹಲಕ್ಷಣದಲ್ಲಿ ಸಂಪೂರ್ಣ ತಿರಸ್ಕೃತ. ಅಜಹ ಲಕ್ಷಣದಲ್ಲಿ ವಾಚಾರ್ಥದ ಜೊತೆಗೆ ಏನಾಗಿರ್ತತಿ? ಇಲ್ಲಿ ವಾಚಾರ್ಥದ ಜೊತೆಗೆ ಲಕ್ಷಾರ್ಥ ಇರುತ್ತೆ. ಹೀಗೆ ಒಂದು ಚಾರ್ಟ್ ಥರ ಹಾಕ್ಕೊಂಡ್ಬಿಟ್ಟು ನೀವು ಅದಕ್ಕೆ ಉದಾಹರಣೆಗಳನ್ನು ಬರ್ಕೊಂಡ್ರೆ ಸರಳವಾಗಿ ನೆನಪಿಡಬಹುದು ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಇಲ್ಲಿ ಸ್ನೇಹಿತರೆ ನಾವು ಮುಂದುವರೆದು ನೋಡುವುದಾದರೆ ಇನ್ನೊಂದು, ಈಗ ವಾಚಾರ್ಥ ನೋಡಿದ್ವಿ, ಲಕ್ಷಾರ್ಥ ನೋಡಿದ್ವಿ, ಮತ್ತೊಂದು ಈಗ ವ್ಯಂಗ್ಯಾರ್ಥ ಅಂತ ಹೇಳಿದ್ವಿ. 3, ಹೌದಾ? ಶಬ್ದದಲ್ಲಿ ಅರ್ಥದಲ್ಲಿ 3 ರೀತಿ ಅಂತ ಹೇಳಿದ್ವಿ. ಒಂದು ವಾಚಾರ್ಥ, ಲಕ್ಷಾರ್ಥ, ವ್ಯಂಗ್ಯಾರ್ಥ. ಇಲ್ಲಿ ವ್ಯಂಗ್ಯಾರ್ಥ, ಈ ವ್ಯಂಗ್ಯಾರ್ಥವನ್ನು ಹೊರಡಿಸುವಂತಹ ಶಬ್ದ ಶಕ್ತಿಗೆ ವ್ಯಂಜನಾವೃತ್ತಿ ಅಂತ ಕರಿತೀವಿ. ಅಲ್ಲಿ ಹೆಂಗೆ ನಾವು ಅಭಿವಿಧಾವೃತ್ತಿ, ಲಕ್ಷಣಾವೃತ್ತಿ ಅಂತ ಹೇಳ್ತೀವಲ್ಲ, ಇಲ್ಲಿ ಏನಂತ ಹೇಳ್ತೀವಿ ನಾವು? ವ್ಯಂಜನಾವೃತ್ತಿ. ಈ ವ್ಯಂಜನಾವೃತ್ತಿಯಿಂದ ಹೊರಡುವಂತಹ ಅರ್ಥಕ್ಕೆ ನಾವು ವ್ಯಂಗ್ಯಾರ್ಥ ಅಂತ ಕರಿತೀವಿ. ಇಲ್ಲಿ ವ್ಯಂಗ್ಯಾರ್ಥ ಅಂತಂದರೆ ವಿಶೇಷವಾದಂಥ ಅರ್ಥ. ವ್ಯಂಗ್ಯಾರ್ಥ ಅಂತಂದರೆ ಅದು ಲಕ್ಷಾರ್ಥವೂ ಅಲ್ಲ, ಅದು ವಾಚಾರ್ಥವೂ ಅಲ್ಲ, ಲಕ್ಷಾರ್ಥವೂ ಅಲ್ಲ. ಆ ಶಬ್ದ ಶಕ್ತಿಗೆ ಇರುವಂತಹ ವಿಶೇಷವಾದಂಥ ಅರ್ಥ. ವಾಚಾರ್ಥಕ್ಕೂ ಮತ್ತು ಈ ವ್ಯಂಗ್ಯಾರ್ಥಕ್ಕೂ ವಿರುದ್ಧವಾದಂತಹ ಒಂದು ಅರ್ಥ ಅಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಈ ವ್ಯಂಗ್ಯಾರ್ಥವನ್ನು ನಾವು ಏನಂತ ಕರಿತೀವಿ? ಧ್ವನಿ ಅಂತ ಕರಿತೀವಿ ಸ್ನೇಹಿತರೆ. ವ್ಯಂಗ್ಯಾರ್ಥವೇ ಧ್ವನಿಯ ಜೀವಾಳ ಆಗಿರ್ತದೆ. ಬಹಳ ಪ್ರಮುಖವಾದಂಥ ಸಂಗತಿ. ನಾವೀಗ ಧ್ವನಿ ಸಿದ್ಧಾಂತವನ್ನು, ಧ್ವನಿ ಪ್ರಸ್ಥಾನವನ್ನು ಅಭ್ಯಾಸ ಮಾಡ್ತಾ ಇದ್ದೀವಲ್ಲ, ಧ್ವನಿ ಅಂದರೆ ಏನು ಅಂತಂದ್ರೆ ಈ ಶಬ್ದ ಮತ್ತು ಅರ್ಥಗಳಲ್ಲಿ ಬರುವಂತಹ ವ್ಯಂಗ್ಯಾರ್ಥ. ವ್ಯಂಜನಾವೃತ್ತಿಯಿಂದ, ಆ ಶಬ್ದದ ವ್ಯಂಜನ ವ್ಯಾಪಾರದಿಂದ ಹೊರಡುವಂತಹ ಅರ್ಥ ಏನಿದೆಯಲ್ಲ, ಅದು ವ್ಯಂಗ್ಯಾರ್ಥ. ಈ ವ್ಯಂಗ್ಯಾರ್ಥವನ್ನೇ ನಾವು ಏನಂತೀವಿ? ಇದು ಧ್ವನಿ ಅಂತ ಹೇಳ್ತೀವಿ. ವ್ಯಂಗ್ಯಾರ್ಥವೇ ಧ್ವನಿಯ ಜೀವಾಳ. ಈ ಧ್ವನಿಯನ್ನು ಆನಂದವರ್ಧನ ಏನಂತ ಹೇಳಿದ? ಕಾವ್ಯಾತ್ಮ ಧ್ವನಿ. ಈಗ ಎಲ್ಲಿಗೆ ಬಂದ್ವಿ ನಾವು? ಧ್ವನಿ ಅಂದರೆ ಯಾವುದು? ಧ್ವನಿ ಎಲ್ಲಿರುತ್ತೆ? ಧ್ವನಿ ಯಾವುದರ ಮೂಲಕ ಹುಟ್ಟುತ್ತೆ? ಸಾಮಾನ್ಯ ಅರ್ಥದಲ್ಲಿ ಬರುವಂಥ ಈ ಧ್ವನಿ ಸಪ್ಪಳ ಸದ್ದು ಅಲ್ಲ. ಆ ಧ್ವನಿ ಅಂದರೆ ಕಾವ್ಯದಲ್ಲಿ ಹೊರಡುವಂತಹ ವಿಶೇಷವಾದಂಥ ಅರ್ಥ. ಆ ವಿಶೇಷವಾದ ಅರ್ಥವೇ ಕಾವ್ಯದ ಜೀವಾಳ. ಅದನ್ನೇ ಹೇಳ್ತಾನೆ ಅವನು, ಕಾವ್ಯಾತ್ಮ ಧ್ವನಿ. ಯಾವುದು ವ್ಯಂಜನಾವೃತ್ತಿಯ ಮುಖಾಂತರ ಮತ್ತೊಂದು ಅರ್ಥವನ್ನು ಸ್ಫುರಿಸುತ್ತದೆಯೋ ಅದೇ ಧ್ವನಿ. ಅದಕ್ಕೆ ನಾವು ಆನಂದವರ್ಧನ್ ಹೇಳಿದ್ದು, ಇದು ಕಾವ್ಯದಲ್ಲಿ ಇರಬೇಕು. ಒಂದು ವೇಳೆ ಕಾವ್ಯದಲ್ಲಿ ಧ್ವನಿ ಇಲ್ಲದೆ ಇದ್ದರೆ ಅದು ಕಾವ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವನು ಕಾವ್ಯದ ಅಂತರಂಗವನ್ನು ಕುರಿತು ಮಾತಾಡ್ತಾನೆ. ಯಾರು? ಆನಂದವರ್ಧನ. ಈ ಅಲಂಕಾರಿಕ ಹೇಳುವ ಹಾಗೆ ಕಾವ್ಯದಲ್ಲಿ ಧ್ವನಿಯ ಮಹತ್ವ, ಧ್ವನಿಯ ಪಾತ್ರ ಬಹಳ ಮುಖ್ಯವಾದದ್ದು ಅನ್ನುವಂಥದ್ದು.
ಹಾಗಾದರೆ ನಮಗೀಗ ಧ್ವನಿ ಅಂದರೆ ಏನು, ಹೇಗೆ ಅಂತ ಗೊತ್ತಾಯಿತು. ಧ್ವನಿ ಅಂದರೆ ಆ ಶಬ್ದ ಶಕ್ತಿಯಿಂದ ಹೊರಡುವಂತಹ ವಿಶೇಷವಾದಂಥ ಅರ್ಥ ಅಲ್ವಾ. ಅದು ವಾಚಾರ್ಥವೂ ಅಲ್ಲ, ಅಂದರೆ ಯಥಾರ್ಥವೂ ಅಲ್ಲ, ಅದರ ಬದಲಾಗಿ ಹೇಳುವಂಥ ಅರ್ಥವೂ ಅಲ್ಲ, ಅದರ ಜೊತೆಗೆ ಹೇಳುವಂಥ ಒಂದು ವಿಶೇಷವಾದಂಥ ಅರ್ಥ ಏನಪ್ಪ ಅಂತಂದರೆ ಅದು ಧ್ವನಿ ಅಂತ ನಾವೀಗ ನೋಡಿದ್ದೀವಿ ಸ್ನೇಹಿತರೆ. ಹಾಗಾದರೆ ಒಂದೆರಡು ಉದಾಹರಣೆಗಳನ್ನು ನೋಡಿದರೆ ನಮಗೆ ಅರ್ಥ ಆಗ್ಬೋದು ಧ್ವನಿ ಅಂದ್ರೆ ಏನು ಅಂತ ಹೇಳಿ. ಆ ಉದಾಹರಣೆಗಳನ್ನು ನಾನು ಮುಂದೆ ಅದನ್ನು ಹೇಳ್ತೀನಿ. ನಾನು ಧ್ವನಿ ಅಂದ್ರೆ ಹೇಗೆ, ಉದಾಹರಣೆಗೆ ಇದನ್ನೇ ತಗೊಳ್ಳೋಣ. ಊರಿಗೆ ಊರೇ ಕಣ್ಣೀರು ಸುರಿಸ್ತು ಅಥವಾ ಕೇರಿಗೆ ಕೇರೆ ಕಣ್ಣೀರು ಸುರಿಸ್ತು ಅಂತ ಒಂದು ಉದಾಹರಣೆ ಕೊಟ್ಟೆ. ಇಲ್ಲಿ ಅಂದ್ರೆ ವಿಶೇಷವಾದಂತಹ ಅರ್ಥ ಬರುವಂಥದ್ದಕ್ಕೆ ನಾವು ಅದನ್ನು ಸ್ಫುರಿಸುವಂಥದ್ದಕ್ಕೆ ವ್ಯಂಜನಾವೃತ್ತಿ ಅಂತೀವಿ. ಆ ಶಬ್ದಗಳನ್ನು ನೋಡ್ರಿ, ಯಾವ ಒಂದು ಶಬ್ದ ವಿಶೇಷವಾದಂಥ ಅರ್ಥವನ್ನು ಸ್ಫುರಿಸ್ತಲ್ಲ ಅದನ್ನು ವ್ಯಂಜನಾವೃತ್ತಿ ಅಂತ ಕರಿತೀವಿ ನಾವು. ಇಲ್ಲಿ ಊರಿಗೆ ಊರೇ ಕಣ್ಣೀರು ಸುರಿಸ್ತು ಅಂತ ಹೇಳಿದಿವಲ್ಲ, ಲಕ್ಷಣಾವೃತ್ತಿಗೆ ಒಂದು ಉದಾಹರಣೆ ಕೊಟ್ಟಿವಲ್ಲ, ಇದರ ಮುಂದುವರೆದ ಭಾಗ ನೋಡಿ. ವಾಚಾರ್ಥ ಅಂದರೆ ಯಥಾರ್ಥ, ಲಕ್ಷಾರ್ಥ ಅಂದರೆ ವಾಚಾರ್ಥಕ್ಕೆ ಬಾಧೆ ಬಂದು ಹೊಸ ಅರ್ಥ ಕೊಡೋದು. ಈ ಲಕ್ಷಾರ್ಥ ಹೆಂಗಂದ್ರೆ ಒಂದು ರೀತಿ ಕೂಲಿ ಆಳಿನಾಗೆ ಕೆಲಸ ಮಾಡಿ ನಿಂತ್ಬಿಡೋದು. ಕೂಲಿ ಆಳು ಗೊತ್ತಲ್ಲ, ಯಾವುದೋ ಒಂದು ಊರಿಗೆ ಹೋಗ್ತಾ ಇರ್ತೀವಿ ಅಥವಾ ಬಸ್ಸಿಗೆ ಟ್ರೈನಿಗೆ ಹೋಗುವಾಗ ಅವನಿಗೆ ದುಡ್ಡು ಕೊಟ್ಟರೆ ಅವನೇನು ಮಾಡ್ತಾನೆ, ನಮ್ಮ ಗಂಟು ಮೂಟೆಯನ್ನು ಬಸ್ಸಿಗೆ ಅಥವಾ ಟ್ರೈನಿಗೆ ಹಾಕಿ ಹೋಗಿಬಿಡ್ತಾನೆ. ಅವನ ಕೆಲಸ ಏನು, ಕೂಲಿ ಕೆಲಸ. ನಾವು ದುಡ್ಡು ಕೊಡಬೇಕು, ಅವ್ನ ಕೆಲಸ ಮಾಡಬೇಕು ಅಷ್ಟೇ. ಅದ್ರ ಬದಲಾಗಿ ಅವನಿಗೆ ನಮ್ಮ ಬಗ್ಗೆ ಮಮತೆ ಆಗಲಿ, ಪ್ರೀತಿ ಆಗಲಿ, ಕರುಣೆ ಆಗಲಿ, ಅಯ್ಯೋ ಪಾಪ ಅಂತ ಏನಾದರೂ ಕೆಲಸ ಮಾಡ್ತಾ ಇದ್ದಾನಾ? ಖಂಡಿತವಾಗಿಯೂ ಇಲ್ಲ. ಅವನೇನಕ್ಕೆ ಕೆಲಸ ಮಾಡ್ತಾನೆ, ಹೊಟ್ಟೆಪಾಡಿಗೆ ಕೆಲಸ ಮಾಡ್ತಾನೆ. ನಾವು ದುಡ್ಡು ಕೊಡಬೇಕು, ಅವನು ಕೆಲಸ ಮಾಡ್ತಾನೆ. ಹಾಗೆ ಲಕ್ಷಾರ್ಥ ಹೆಂಗಂದರೆ ತನ್ನ ಪಾಲಿನ ಕೆಲಸ ತಾನು ಮಾಡಿ ನಿಂತು ಬಿಡುತ್ತೆ ಅಷ್ಟೇ. ಆದರೆ ವ್ಯಂಗ್ಯಾರ್ಥ ಹಂಗಲ್ಲ. ವ್ಯಂಗ್ಯಾರ್ಥದ ಮುಂದುವರೆದ ಭಾಗ ಅದು ಹೇಗೆ ಅಂತಂದರೆ, ಊರಿಗೆ ಊರೇ ಕಣ್ಣೀರು ಸುರಿಸ್ತು ಅಂತಂದರೆ ನೋಡ್ರಿ, ಈ ವ್ಯಂಗ್ಯಾರ್ಥವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅವರವರ ಬುದ್ಧಿಮಟ್ಟಕ್ಕೆ ಅವರವರ ಒಂದು ಗ್ರಹಿಕೆಗೆ ತಕ್ಕಂಗೆ ಇರುತ್ತೆ. ಎಲ್ಲರಿಗೂ ಒಂದೇ ರೀತಿ ಅರ್ಥ ಆಗಬೇಕಂತ ಇರೋದಿಲ್ಲ. ಸಣ್ಣ ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ಅದು ಪ್ರತಿಭಾವಂತ ವ್ಯಕ್ತಿಗಳಿಗೆ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅವರವರ ವಯಸ್ಸಿಗೆ ಅನುಗುಣವಾಗಿ, ಅವರವರ ಜ್ಞಾನಕ್ಕೆ ಅನುಗುಣವಾಗಿ, ಅವರವರ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ಅದು ಅರ್ಥ ಆಗುತ್ತೆ. ಅದು ವ್ಯಂಗ್ಯಾರ್ಥ ಅನ್ನುವಂಥದ್ದು ಗಮನಿಸಬೇಕು. ಊರಿಗೆ ಊರೇ ಕಣ್ಣೀರು ಸುರಿಸಿತು ಅನ್ನುವಂಥ ಒಂದು ವಾಕ್ಯವನ್ನು ನಾವು ತೆಗೆದುಕೊಂಡ್ರೆ, ಆ ವ್ಯಕ್ತಿಗೆ ಅಥವಾ ಆ ಹುಡುಗಿಗೆ ಕಷ್ಟ ಬಂದಿರುವುದನ್ನು ನೋಡಿ ಇಡೀ ಊರಿಗೆ ಊರು ಕಣ್ಣೀರು ಸುರಿಸ್ಲಿಕ್ಕೆ ಕಾರಣ ಏನು? ಆ ಹುಡುಗ ಅಥವಾ ಆ ಹುಡುಗಿ ಎಂಥ ಒಳ್ಳೆಯ ಹುಡುಗಿ ಆಗಿರಬಹುದು, ಅವನು ಸಮಾಜಕ್ಕಾಗಿ ಎಷ್ಟೊಂದು ದುಡಿದಿರಬಹುದು, ಎಂಥ ಸಮಾಜ ಸೇವೆ ಮಾಡಿರಬಹುದು ಅಲ್ವಾ. ಅಂಥ ವ್ಯಕ್ತಿಗೆ ಇಂಥ ಕಷ್ಟ ಬರಬಾರ್ದಿತ್ತು ಅಂತ ಜನರ ಕಳಕಳಿ, ಅವನ ಬಗ್ಗೆ ಅವಳ ಬಗ್ಗೆ ಇವರ ಹೃದಯ ಮಿಡಿಯುವಂಥದ್ದು, ಆ ಹೃದಯ ಮಿಡಿತ, ಆ ಇಡೀ ಊರಿಗೆ ಊರೇ ಮರುಗುವಂಥದ್ದು, ಕೊರಗುವಂಥದ್ದು, ಶೋಕಿಸುವಂಥದ್ದು, ಇದು ಎಲ್ಲವನ್ನ ಏನು ನಾವು ಅರ್ಥ ಮಾಡ್ಕೋತೀವಲ್ಲ, ಊರಿಗೆ ಊರೇ ಕಣ್ಣೀರು ಸುರಿಸ್ತು ಅಂದಾಗ ಇಂಥ ವಿಶೇಷವಾದಂತಹ ಅರ್ಥ ಏನು ಹೊರಡುತ್ತೆ ನೋಡ್ರಿ. ಇದನ್ನು ನಾವು ಧ್ವನಿ ಅಂತ ಕರಿತೀವಿ. ಇದೇ ವ್ಯಂಗ್ಯಾರ್ಥ. ವ್ಯಂಗ್ಯಾರ್ಥ ಅಂದರೆ ಅರ್ಥ ಆಗಿರಬೇಕು ಅನ್ಕೊತೀನಿ. ವಿಶೇಷವಾದಂಥ ಅರ್ಥವನ್ನು ಹೊರಡಿಸುತ್ತೆ, ಸಮಗ್ರವಾದಂಥ ಚಿತ್ರಣವನ್ನು ಅದು ಕಟ್ಟಿಕೊಡುತ್ತಲ್ಲ, ಅದು ವ್ಯಂಗ್ಯಾರ್ಥ. ಒಂದು ಕಾವ್ಯವನ್ನು ಓದಿದಾಗ ನಮಗೆ ಆ ಕಾವ್ಯ ವಿಶೇಷವಾದಂಥ ಅನುಭವವನ್ನು ಕೊಡುತ್ತೆ, ವಿಶೇಷವಾದಂಥ ಅರ್ಥವನ್ನು ಕೊಡುತ್ತೆ, ವಿಶೇಷವಾಗಿದ್ದೇನನ್ನೋ ಒಂದನ್ನು ಧ್ವನಿಸುತ್ತೆ. ಹೀಗೆ ಧ್ವನಿಸುವುದನ್ನು ನಾವು ಏನು ವ್ಯಂಗ್ಯಾರ್ಥ ಅಂತ ಕರಿತೀವಿ. ಆ ವ್ಯಂಗ್ಯಾರ್ಥವೇ ಧ್ವನಿ ಆಗ್ತದೆ ಇಲ್ಲಿ. ಅದಕ್ಕಾಗಿ ಸ್ನೇಹಿತರೆ, ಇಲ್ಲಿ ನಾವು ಗಮನಿಸಬೇಕು, ಧ್ವನಿ ಅನ್ನುವುದು ಕಾವ್ಯದ ಆತ್ಮ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಇನ್ನು ಸ್ನೇಹಿತರೆ, ನಾವು ಮುಂದುವರೆದು ಆತ್ಮೇಲೆ ಈಗ ಧ್ವನಿ ಅಂದರೆ ಏನು ಅಂತ ನಮಗೆ ಅರ್ಥ ಆಯಿತು. ಧ್ವನಿ ಅಂದರೆ ವಿಶೇಷವಾದಂತಹ ಒಂದು ಅರ್ಥ ಅನ್ನುವಂಥದ್ದು. ಅದು ಕಾವ್ಯದಲ್ಲಿ ಹೇಗೆ ಬಳಕೆ ಆಗಿರುತ್ತೆ ಅನ್ನುವಂಥದ್ದು, ಕಾವ್ಯದಲ್ಲಿ ಅದನ್ನು ಹೇಗೆ ಗಮನಿಸೋದು ಅನ್ನುವಂಥದ್ದು, ಅದು ವ್ಯಂಗ್ಯಾರ್ಥ ಹೇಗೆ ಇರುತ್ತೆ ಅನ್ನುವಂಥದ್ದನ್ನು ನಮಗೆ ಸ್ಪಷ್ಟವಾಗಬೇಕಾದ್ರೆ ಒಂದೆರಡು ಉದಾಹರಣೆಗಳನ್ನು, ಇನ್ನೂ ಒಂದಿಷ್ಟು ಕಾವ್ಯದಲ್ಲಿ ಬರುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಉದಾಹರಣೆಗೆ GS ಶಿವರುದ್ರಪ್ಪನವರ
ಒಂದು ಕವಿತೆಯೊಳಗೆ ಬರುವಂಥ ಕೆಲವೊಂದು ಪದಗಳನ್ನು ಆಟ, ಊಟ, ಓಟ ಅನ್ನುವಂಥ ಪದಗಳು ಬರ್ತವೆ. ಮಬ್ಬಿನಿಂದ ಮಬ್ಬಿಗೆ ಅನ್ನುವಂಥ ಒಂದು ಕವಿತೆಯೊಳಗೆ ಮಾನವನ ಇಡೀ ಬದುಕಿನ ಒಂದು ಚಿತ್ರಣವನ್ನು ಕೊಡ್ತಾರೆ. ಸೂರ್ಯೋದಯದ ಕಾಲಮಾನದಿಂದ ಪ್ರಾರಂಭಿಸಿ ಸೂರ್ಯಾಸ್ತದವರೆಗೆ ಅವರು ಮಾನವನ ಬದುಕಿನ ಜೀವನವನ್ನು ಕಟ್ಟಿಕೊಡುವ ಹಾಗೆ ಅಲ್ಲಿ ಬಳಸುವಂತಹ ಪದಗಳು ಆಟ, ಊಟ, ಓಟ ಅನ್ನುವಂಥದ್ದು. ಇಲ್ಲಿ ಈ ಮೂರು ಪದಗಳು ಇಡೀ ಮಾನವನ ಬದುಕನ್ನು ಚಿತ್ರಿಸ್ತವೆ. ಈ ಆಟ ಅನ್ನುವಂಥದ್ದು ಬಾಲ್ಯವನ್ನು, ಊಟ ಅನ್ನುವಂಥದ್ದು ಯೌವನವನ್ನು, ಓಟ ಅನ್ನುವಂಥದ್ದು ಅವನ ಒಂದು ಇಳಿ ವಯಸ್ಸನ್ನು ಸೂಚಿಸುವಂಥದ್ದು. ಹೀಗೆ ಕಾವ್ಯದಲ್ಲಿ ಬಳಕೆಯಾಗಿರುತ್ತೆ ವ್ಯಂಗ್ಯಾರ್ಥ ಅನ್ನುವಂಥದ್ದು. ಇದನ್ನು ನಾವು ಧ್ವನಿ ಅಂತ ಕರಿತೀವಿ. ಇನ್ನೊಂದು ಮಹಾಭಾರತದ ಪ್ರಸಂಗವನ್ನು ತೆಗೆದುಕೊಂಡ್ರೆ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಮಹಾಭಾರತದಲ್ಲಿ ಬರುವಂತಹ ಒಂದು ದ್ರೌಪದಿಯ ವಸ್ತ್ರಾಪರಣ ಸಂದರ್ಭದೊಳಗೆ ಆ ದ್ರೌಪದಿಗೆ ಅಷ್ಟು ಅವಮಾನ ಆಗ್ತಿದ್ರು ಸಹಿತ ಈ 5 ಜನರು ಅದನ್ನು ನೋಡ್ತಾ ಸುಮ್ಮನೆ ಕೂತಿರ್ತಾರಲ್ಲ. ಆ ಸಂದರ್ಭದೊಳಗೆ ದ್ರೌಪದಿ ಹೇಳುವಂಥ ಮಾತನ್ನು ನಾವು ಗಮನಿಸಬೇಕು. ಪತಿಗಳೆನ್ನನು ಮಾರಿ ಧರ್ಮ ಸ್ಥಿತಿಯ ಕೊಂಡರು ಎಂದು ಅವಳು ಹಲುತ್ತಾಳೆ. ಪತಿಗಳೈವರೆನ್ನನು ಮಾರಿ ಧರ್ಮ ಸ್ಥಿತಿಯ ಕೊಂಡರು. ಇಲ್ಲಿ ಹೊರಡುವಂತಹ ಲಕ್ಷಾರ್ಥ ಧರ್ಮವನ್ನು ರಕ್ಷಣೆ ಮಾಡೋದಕ್ಕಾಗಿ ಅವರು ಸುಮ್ಮನೆ ಕೂತಿದ್ರು ಅನ್ನುವಂಥದ್ದು. ಇಷ್ಟಕ್ಕೆ ನಿಂತು ಬಿಡುತ್ತೆ. ಹೇಳಿದ್ನಲ್ಲ, ಕೂಲಿ ಆಳಿನ ಹಾಗೆ ಕೆಲಸ ಮಾಡುವಂಥದ್ದು ಲಕ್ಷಾರ್ಥ. ಆದರೆ ಇಲ್ಲಿ ವ್ಯಂಗ್ಯಾರ್ಥ ಇದೆ, ಧ್ವನಿ ಇದೆ. ಏನು ಅಂದ್ರೆ ಆ ದ್ರೌಪದಿ ಅನುಭವಿಸುವಂತಹ ನೋವು, ಆ ಸಂಕಟ, ಅವಳ ವ್ಯಥೆ, ಇದೆಲ್ಲವೂ ಆ ಮಾತಿನಲ್ಲಿ ಬಂದಿರುವಂಥದ್ದು ನಾವು ಗಮನಿಸಬೇಕು. ಏನು, ಆ ದ್ರೌಪದಿಯ ರೋಷ, ಆವೇಶ, ಅವಳ ವ್ಯಥೆ, ಅವಳ ನೋವು, ಆ ಸಂಕಟ, ಇದೆಲ್ಲವೂ ಅಭಿವ್ಯಕ್ತಿಯಾಗಿದೆ ಆ ಮಾತಿನೊಳಗೆ. ಪತಿಗಳೆನ್ನನು ಮಾರಿ ಧರ್ಮಸ್ಥಿತಿಯನ್ನು ಕೈಗೊಂಡ್ರು, 5 ಇದ್ರೂ ಸಹಿತ ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂಥ ಅವಳ ರೋಷ, ಆವೇಶ, ಅವಳ ವ್ಯಥೆ, ಇದೆಲ್ಲವೂ ವ್ಯಕ್ತ ಆಗ್ತದೆ ನೋಡ್ರಿ. ಇದು ವ್ಯಂಗ್ಯಾರ್ಥ. ಇದೇ ಆ ಕಾವ್ಯದಿಂದ ಹೊರಡುವಂತಹ ಧ್ವನಿ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಸ್ನೇಹಿತರೆ. ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ನಾವು ಗಮನಿಸೋದಾದರೆ ಸ್ನೇಹಿತರೆ, ಇಲ್ಲಿ ಯಾವುದಪ್ಪ ಅಂದರೆ ಇಲ್ಲಿ ಮನೆಯಿಂದ ಮನೆಗೆ ಅನ್ನುವಂಥ KS ನಿಸಾರ್ ಅಹ್ಮದ್ ಅವರ ಒಂದು ಕವಿತೆ. ಮನೆಯಿಂದ ಮನೆಗೆ ಅಲ್ಲಿರುವಂಥದ್ದು ಒಬ್ಬ ಸರ್ಕಾರಿ ನೌಕರ ವರ್ಗ ಆದಂತಹ ಸಂದರ್ಭದಲ್ಲಿ ಮನೆಯಿಂದ ಮನೆಗೆ ಪ್ರಯಾಣ ಬೆಳೆಸುವಂಥ ಚಿತ್ರಣ ಇದೆ. ಹಳೆಯ ಪದಾರ್ಥಗಳನ್ನು ಹೊತ್ತು ಸಾಗಿಸಬೇಕು, ಕತ್ತಲೆಗೆ ಕಾಯೋಣ ಎಂಬ ಒಂದು ಸಾಲು ಅಲ್ಲಿ ಬರ್ತದೆ. ಏನು, ಹಳೆಯ ಪದಾರ್ಥಗಳನ್ನು ಹೊತ್ತು ಸಾಗಿಸಬೇಕು, ಸಾಯಂಕಾಲದವರೆಗೆ ಕಾಯೋಣ. ವಯಸ್ಸಾದ ಮೇಲೆ ಇದು ಹಳೆಯ ಪದಾರ್ಥ ತಾನೆ, ಹೊತ್ತು ಸಾಗಿಸಬೇಕು, ಹೋಗಲೇಬೇಕು ಒಂದಲ್ಲ ಒಂದು ದಿವಸ ಅನ್ನುವಂಥ ಮಾನವನ ಜೀವನವನ್ನು ಅದು ಅಭಿವ್ಯಕ್ತಿಪಡಿಸ್ತದೆ. ಅಲ್ಲಿ ಅದಕ್ಕೆ ಸಮಯವನ್ನು ಬದುಕುತ್ತಾ ಕಳೆಯಬೇಕು, ಸಾವಿಗೆ ಕಾಯಬೇಕು ಎಂಬುದು ಇಲ್ಲಿ ವಿಶೇಷವಾದಂಥ ಅರ್ಥ. ಇದು ವ್ಯಂಗ್ಯಾರ್ಥ, ಇದುವೇ ಧ್ವನಿ. ಇದನ್ನು ನಾವಿಲ್ಲಿ ಗಮನಿಸಬೇಕು ಸ್ನೇಹಿತರೆ. ಇನ್ನು ವ್ಯಂಗ್ಯಾರ್ಥದೊಳಗೆ ಪ್ರಧಾನ ಅಪ್ರಧಾನ ಅಂತ ಬರ್ತವೆ. ಏನು, ವ್ಯಂಗ್ಯಾರ್ಥದಲ್ಲಿ ಪ್ರಧಾನ ಅಪ್ರಧಾನ ಅಂತ ಬರ್ತವೆ. ಅದನ್ನು ಪ್ರಧಾನವಾಗಿಯೇ ಇರಬೇಕು ಅನ್ನುವಂಥದ್ದು ಏನು ವಿಭಾಗಿಸ್ತಾರೆ, ಅದನ್ನು ಧ್ವನಿಯನ್ನು ಅದನ್ನು 3 ರೀತಿ ವಿಭಾಗಿಸ್ತಾರೆ. ಈಗಾಗಲೇ ಧ್ವನಿ ಅಂತ ಏನು ನೋಡಿದ್ರು ಅದನ್ನು 3 ದಿವಸ ವಿಭಾಗಿಸ್ತಾರೆ. ಅದು ಏನಪ್ಪ ಅಂದ್ರೆ ಧ್ವನಿ ಕಾವ್ಯ, ಒಂದನೇದೇನು ಧ್ವನಿ ಕಾವ್ಯ, ಗುಣಿಭೂತ ಕಾವ್ಯ, ಚಿತ್ರಕಾವ್ಯ ಅಂತ. ಧ್ವನಿ ಕಾವ್ಯ ಅಂದರೆ ವ್ಯಂಗ್ಯಾರ್ಥವು ಪ್ರಧಾನವಾಗಿದ್ದರೆ ಅಥವಾ ಎಲ್ಲಿ ಧ್ವನಿ ವಾಚಾರ್ಥಕ್ಕಿಂತ ಅತ್ಯಂತ ಪ್ರಧಾನವಾಗಿರುತ್ತೋ ಅದನ್ನು ಧ್ವನಿ ಕಾವ್ಯ ಅಂದರೆ. ಧ್ವನಿಯೇ ಪ್ರಧಾನವಾಗಿರುವ ಕಾವ್ಯ, ವಾಚಾರ್ಥಕ್ಕಿಂತ ವಿಶೇಷವಾದ ಅರ್ಥವನ್ನು ಕೊಡುವಂಥದ್ದು. ಎಲ್ಲಿ ಧ್ವನಿ ವಾಚಾರ್ಥಕ್ಕಿಂತ ಅತ್ಯಂತ ಪ್ರಧಾನವಾಗಿರುತ್ತಲ್ಲ ಅದನ್ನು ಧ್ವನಿ ಕಾವ್ಯ ಅಂತ ಕರಿತೀವಿ ಅಲ್ವಾ. ಇಲ್ಲಿ ವ್ಯಂಗ್ಯ ಪ್ರಧಾನವಾಗಿರುತ್ತೆ. ಇನ್ನು ಗುಣಿಭೂತ ವ್ಯಂಗ್ಯ ಅಂತಂದರೆ ಇಲ್ಲಿ ವ್ಯಂಗ್ಯ ಪ್ರಧಾನವಾಗಿರೋದಿಲ್ಲ, ಅಪ್ರಧಾನವಾಗಿರುತ್ತೆ.
ಅದನ್ನು ಗುಣಿಭೂತ ಧ್ವನಿ ಅಂತ ಕರಿತೀವಿ. ನೋಡಿ, ಈ ಧ್ವನಿ ಕಾವ್ಯದೊಳಗೆ ಎಲ್ಲಿ ಧ್ವನಿಯು ವಾಚಾರ್ಥಕ್ಕಿಂತ ಅತ್ಯಂತ ಪ್ರಧಾನವಾಗಿರುತ್ತದೆಯೋ ಅದು ಧ್ವನಿ ಕಾವ್ಯ. ಇಲ್ಲಿ ವ್ಯಂಗ್ಯಾರ್ಥ ಪ್ರಧಾನವಾಗಿರುತ್ತೆ, ವಾಚಾರ್ಥಕ್ಕಿಂತ ವ್ಯಂಗ್ಯಾರ್ಥ ಮುಖ್ಯ ಆಗಿರುತ್ತೆ. ಆದರೆ ಗುಣಿಭೂತ ಧ್ವನಿ ಅಥವಾ ಗುಣಿಭೂತ ವ್ಯಂಗ್ಯ ಅಂತ ಬರುತ್ತೆ. ಪರೀಕ್ಷೆಗೆ ತುಂಬ ಸಲ ಕೇಳ್ತಾರೆ, ಗುಣಿಭೂತ ವ್ಯಂಗ್ಯ ಅಂದರೆ ಯಾವುದು? ಗುಣಿಭೂತ ವ್ಯಂಗ್ಯ ಅಂತಂದರೆ ಇಲ್ಲಿ ಪ್ರಧಾನವಾಗಿ ವಾಚಾರ್ಥವು ಅದರ ಜೊತೆಗೆ ವ್ಯಂಗ್ಯಾರ್ಥವೂ ತೋರುವುದು. ನೋಡಿ, ಪ್ರಧಾನವಾಗಿ ಏನಿರುತ್ತಿಲ್ಲಿ ವಾಚಾರ್ಥ ಇರುತ್ತೆ, ಅದರ ಜೊತೆಗೆ ವ್ಯಂಗ್ಯಾರ್ಥ ಬರ್ತದೆ. ಇಲ್ಲಿ ಧ್ವನಿಯೇ ಪ್ರಧಾನ ಇರುವುದಿಲ್ಲ. ಇಲ್ಲಿ ವಾಚಾರ್ಥದ ಜೊತೆಗೆ ಏನು ಬರ್ತದೆ? ಇಲ್ಲಿ ವ್ಯಂಗ್ಯಾರ್ಥ ಬರ್ತದೆ. ಇಲ್ಲಿ ಧ್ವನಿ ಪ್ರಧಾನವಾಗಿರುವುದಿಲ್ಲ ಅನ್ನುವಂಥದ್ದನ್ನು ಗಮನಿಸಬೇಕಿಲ್ಲಿ ನಾವು. ಒಂದು ಉದಾಹರಣೆಯನ್ನು ನೋಡಿದರೆ ಇಲ್ಲಿ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಅದಕ್ಕೊಂದು ಉದಾಹರಣೆಯನ್ನು ಇಲ್ಲಿ ನೋಡ್ರಿ. ಕರಿದೆನಿಸಿದ್ದ ದಂತಿ ಘಟೆ ಪಿಂಗಳ ಮಾದುದು ಬಾಣಘಾತದಿಂ. ಏನು? ಕರಿದೆನಿಸಿದ್ದ ದಂತಿ ಘಟೆ ಪಿಂಗಳ ಮಾದುದು ಬಾಣಘಾತದಿಂ. ಆನೆಗಳ ಮೊದಲಿನ ಬಣ್ಣ ಮುಚ್ಚಿ ಹೋಗುವಷ್ಟರ ಮಟ್ಟಿಗೆ ಅವುಗಳ ಮೈಮೇಲೆಲ್ಲ ರಕ್ತ ಚಿಮ್ಮಿತು. ಬಾಣದ ಏಟಿನಿಂದ ಯುದ್ಧ ಭೂಮಿಯಲ್ಲಿರುವಂತಹ ಆನೆಗಳ ಕಪ್ಪು ಬಣ್ಣ ಮುಚ್ಚುವ ಹಾಗೆ ರಕ್ತ ಚಿಮ್ಮಿತು. ಇದು ವಾಚ್ಯಾರ್ಥ. ಇದರಲ್ಲಿ ಏನಂತ ವಿಶೇಷ ಅನಿಸೋದಿಲ್ಲ. ಇದರ ಜೊತೆಗೆ ನೋಡಿ, ಕಪ್ಪಾಗಿರ್ತಕ್ಕಂಥ ಆ ಕರಿ ಆನೆ ಏನಾಯ್ತು? ಕೆಂಪಾಯ್ತು, ಪಿಂಗಳ ಮಾದುದು ಅಂತ ಹೇಳ್ತಾರೆ. ಇದರ ಜೊತೆಗೆ ಒಂದಿಷ್ಟು ವ್ಯಂಗ್ಯಾರ್ಥ ಇದೆಯಲ್ಲ. ಇಲ್ಲಿ ವಾಚಾರ್ಥವೇ ಪ್ರಧಾನವಾಗಿದ್ದರೂ ಸಹಿತ ಇದರ ಜೊತೆಗೆ ಏನು ಬರ್ತತೆ? ವ್ಯಂಗ್ಯಾರ್ಥ ಬರ್ತೈತಿ. ಏನು ವ್ಯಂಗ್ಯಾರ್ಥ? ಆ ಯುದ್ಧದ ಭಯಂಕರತೆ, ಆ ಯುದ್ಧದ ಭೀಕರತೆ. ನೋಡಿ, ಅದಕ್ಕೆ ಇಲ್ಲಿ ವಾಚಾರ್ಥದ ಜೊತೆಗೆ ಈ ವ್ಯಂಗ್ಯಾರ್ಥವು ಹೊರಡುವುದನ್ನು ನಾವು ಗುಣಿಭೂತ ವ್ಯಂಗ್ಯ ಅಂತ ಕರಿತೀವಿ. ಗುಣಿಭೂತ ವ್ಯಂಗ್ಯ ಅಂದರೆ ವಾಚ್ಯ ಪ್ರಧಾನವಾಗಿರುತ್ತೆ, ವಾಚಾರ್ಥದ ಜೊತೆಗೆ ವ್ಯಂಗ್ಯಾರ್ಥ ಹೊರಡುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಇದನ್ನು ಇನ್ನೊಂದು ರೀತಿಯಲ್ಲಿ ನಾವು ಹೇಳೋದಾದರೆ ಗುಣಿಭೂತ ಧ್ವನಿ ಅಂತಲೂ ಹೇಳಬಹುದು. ಇನ್ನೊಂದು ಚಿತ್ರಕಾವ್ಯ. ಚಿತ್ರಕಾವ್ಯಕ್ಕೆ ಅಧಮ ಕಾವ್ಯ ಅಂತಲೂ ಕರೀತಾರೆ ಸ್ನೇಹಿತರೆ. ಯಾವುದೇ ವ್ಯಂಗ್ಯಾರ್ಥವೂ ಇಲ್ಲದೆ ಹೋದರೆ ಅದು ಅಧಮ ಕಾವ್ಯ ಆಗುತ್ತೆ. ಇದನ್ನು ಚಿತ್ರಕಾವ್ಯ ಅಂತಲೂ ಕರೀತಾರೆ. ಅದಕ್ಕೆ ಈ ವ್ಯಂಗ್ಯಾರ್ಥ ಧ್ವನಿ ಆಧಾರದ ಮೇಲೆ ಇದು ಯಾವ ಕಾವ್ಯ ಎಂಬುದನ್ನು ನಿರ್ಧರಿಸಬಹುದು. ವ್ಯಂಗ್ಯಾರ್ಥ ಅಥವಾ ಇಲ್ಲೇನು ಧ್ವನಿ ಅಂತಿರುತ್ತಲ್ಲ, ಇದರ ಆಧಾರದ ಮೇಲೆ ಇದು ಯಾವುದು ಕಾವ್ಯ, ಧ್ವನಿ ಕಾವ್ಯನೋ ಅಥವಾ ಇದು ಗುಣಿಭೂತ ವ್ಯಂಗ್ಯನೋ ಅಥವಾ ಗುಣಿಭೂತ ಧ್ವನಿನೋ ಅಥವಾ ಚಿತ್ರಕಾವ್ಯನೋ ಅಂತ ನಾವು ಇಲ್ಲಿ ಗುರುತಿಸಬಹುದು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಸ್ನೇಹಿತರೆ. ಹೀಗೆ ಈ ಧ್ವನಿ ಅನ್ನುವಂಥದ್ದು ಕಾವ್ಯದಲ್ಲಿ ಬರುವಂಥ ಒಂದು ಪ್ರಮುಖವಾದ ಒಂದು ವಿಶೇಷವಾದಂಥ ಅರ್ಥ ಅನ್ನುವಂಥದ್ದು ನಾವಿವತ್ತು ಚರ್ಚೆ ಮಾಡಿದ್ವಿ ಸ್ನೇಹಿತರೆ. ಈಗ ಆ ಧ್ವನಿ ಪ್ರಸ್ಥಾನದ ಮುಂದುವರೆದ ಭಾಗ ಧ್ವನಿ ಪ್ರಭೇದಗಳು ಅನ್ನುವಂಥದ್ದು. ಈಗಾಗಲೇ ಧ್ವನಿ ಅಂದರೆ ಏನು, ಅದು ಹೇಗಿರುತ್ತೆ, ಅದು ಹೇಗೆ ಹುಟ್ಟುತ್ತೆ, ಹಾಗೆಯೇ ಅದು ಕಾವ್ಯದಲ್ಲಿ ಹೇಗೆ ಬಳಕೆಯಾಗಿರುತ್ತೆ ಅನ್ನುವಂಥ ಹಲವಾರು ಉದಾಹರಣೆಗಳ ಮೂಲಕ ನಾನು ಕಳೆದ ಅವಧಿಯಲ್ಲಿ ತಮ್ಮ ಮುಂದೆ ಚರ್ಚೆಯನ್ನು ಮಾಡಿದ್ದೇನೆ ಸ್ನೇಹಿತರೆ. ಈಗ ಆ ಧ್ವನಿ ಪ್ರಭೇದಗಳು ಯಾವುವು ಅನ್ನುವಂಥದ್ದನ್ನು ನಾವು ನೋಡಬೇಕು ಸ್ನೇಹಿತರೆ. ಪ್ರಮುಖವಾಗಿ ಧ್ವನಿಯನ್ನು ನಮ್ಮ ಅಲಂಕಾರಿಕರು 3 ರೀತಿಯಾಗಿ ವಿಭಾಗಿಸ್ತಾರೆ. ಎಷ್ಟು? 3 ರೀತಿಯಾಗಿ ವಿಭಾಗಿಸ್ತಾರೆ. ಒಂದು ರಸಧ್ವನಿ, ಮತ್ತೊಂದು ಅಲಂಕಾರ ಧ್ವನಿ, ಮತ್ತೊಂದು ವಸ್ತು ಧ್ವನಿ ಅಂತ ಹೇಳಿ. ಏನು? ರಸಧ್ವನಿ, ಅಲಂಕಾರ ಧ್ವನಿ, ವಸ್ತು ಧ್ವನಿ ಅಂತ 3 ರೀತಿ ವಿಭಾಗಿಸ್ತಾರೆ. ರಸಧ್ವನಿ ಅಂತಂದರೆ ಕಾವ್ಯದಲ್ಲಿ ಆ ರಸವೇ ಪ್ರಧಾನವಾಗಿದ್ದರೆ ಅದನ್ನು ರಸಧ್ವನಿ ಅಂತ ಕರೀತಾರೆ. ಬಹಳ ಸರಳ. ಅಲ್ಲಿ ನಾವು ಅದನ್ನು ಓದಿದಾಗ ನಮ್ಮ ಅನುಭವಕ್ಕೆ ಬರುತ್ತೆ, ಪ್ರತಿಪಾದಿತವಾದ ವ್ಯಂಗ್ಯಾರ್ಥವು ರಸಾನುಭವವೇ ಆದರೆ, ಅಲ್ಲಿ ವ್ಯಂಗ್ಯಾರ್ಥ ಏನಿರ್ತಲ್ಲ, ವ್ಯಂಗ್ಯಾರ್ಥ ಅಥವಾ ಧ್ವನಿ ಅಂತ ಹೇಳ್ತೀವಲ್ಲ, ಅದರಲ್ಲಿ ಪ್ರತಿಪಾದಿತವಾಗಿರುವಂತಹ ವ್ಯಂಗ್ಯಾರ್ಥ ರಸಾನುಭವವೇ ಆದರೆ ಅದು ರಸಧ್ವನಿ ಎನಿಸುತ್ತದೆ. ನಿಮಗೆ ಉದಾಹರಣೆ ನೋಡಿದರೆ ಅರ್ಥ ಆಗುತ್ತೆ ಅನ್ಕೋತೀನಿ. ರನ್ನನ ಗದಾಯುದ್ಧದಲ್ಲಿ ಬರುವಂತಹ ಒಂದು ಪ್ರಸಂಗ
ಗದಾಯುದ್ಧದ ಪ್ರಸಂಗದೊಳಗೆ ಭೀಷ್ಮಾಚಾರ್ಯರ ಒತ್ತಾಯಕ್ಕೆ ಮಣಿದಂತಹ ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿ ಅಡಕ್ಕೊಂದು ಕೂತ್ಕೋತಾನೆ ತನ್ನ ಪ್ರಾಣ ರಕ್ಷಣೆಗಾಗಿ. ಅವನಿಗೆ ಜಲಸ್ತಂಭನ ಅನ್ನುವಂಥ ಒಂದು ವಿದ್ಯೆ ಗೊತ್ತಿತ್ತು. ಹೀಗಾಗಿ ಆ ಜಲಸ್ತಂಭನ ವಿದ್ಯೆಯ ಮೂಲಕ ಅವನು ಆ ಮಂತ್ರಗಳನ್ನು ಜಪ ಮಾಡೋದರ ಮೂಲಕ ಅವನು ಆ ವೈಶಂಪಾಯನ ಸರೋವರದಲ್ಲಿ ಅಡಕ್ಕೊಂಡು ಕೂತ್ಕೋತಾನೆ. ಅಲ್ಲಿ ಅಡಕ್ಕೊಂಡು ಕೂತಿದ್ದು ಈ ಪಾಂಡವರಿಗೆ ಗೊತ್ತಾಯ್ತು. ಆಗ ಅವರು 5 ಅಲ್ಲಿ ಆ ವೈಶಂಪಾಯನ ಸರೋವರದ ದಡಕ್ಕೆ ಬರ್ತಾರೆ. ಬಂದ್ಬಿಟ್ಟು ಒಬ್ಬೊಬ್ಬರೇ ಏನು ಮಾಡ್ತಾರೆ, ಮೂದಲಿಕೆಯ ಮಾತುಗಳನ್ನು ಆಡ್ತಾರೆ. ಆದರೆ ಯಾರ ಮಾತಿಗೂ ಬಗ್ಗದ ಈ ದುರ್ಯೋಧನ ಈ ಭೀಮನ ಮೂದಲಿಕೆಯ ಮಾತುಗಳನ್ನು ಕೇಳಿದ ತಕ್ಷಣ ನೀರೊಳಗಿರ್ದು ಬೆಮರ್ತನು ರಘಪತಾಕಂ ಅಂತ ಕವಿ ವರ್ಣಿಸ್ತಾನೆ. ನೋಡಿ, ಈ ಸಂದರ್ಭ ಗಮನಿಸಿ. ಆರವಮಂ ನಿರ್ಜಿತ ಕಂಠೀರವರಮಂ ನಿರಸ್ತ ಘನರವಮಂ ಕೋಪಾರುಣ ನೇತ್ರಂ ಕೇಳ್ದ ನೀರೊಳಗಿರ್ದು ಬೆಮರ್ತನು ರಘಪತಾಕಂ. ಆ ಶೀತಲವಾಗಿರುವಂತಹ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಂತಹ ದುರ್ಯೋಧನ ಈ ತನ್ನ ಬದ್ಧವೈರಿಯಾಗಿರ್ತಕ್ಕಂಥ ಭೀಮನ ಮೂದಲಿಕೆಯ ಮಾತುಗಳನ್ನು ಕೇಳಿದಾಗ ಅವನ ಅಂಗಾಂಗಗಳಲ್ಲೆಲ್ಲ ರೋಷ ಉಕ್ಕಿ ಬಂತು. ಯಾಕೆಂದ್ರೆ ಇವನ ಬದ್ಧವೈರಿ. ಅಂಥದ್ರೊಳಗನು ಅವನಿಗೆ ಎಷ್ಟು ಕೋಪ ಬಂತು ಅನ್ನೋದನ್ನ ಕವಿ ಹೆಂಗ್ ವರ್ಣಿಸ್ತಾನಂದ್ರ ನೀರೊಳಗಿದ್ದು ಬೆಮರ್ತನು ರಘಪತಾಕಂ. ಆ ಹಾವು ಸರ್ಪಕ್ಕಿರುವಂಥ ಸೇಡು ದುರ್ಯೋಧನಿಗೆ. ಕವಿ ಏನು ಹೇಳಬೇಕಾಗಿದೆ, ಅವನಿಗೆ ಎಷ್ಟು ಕೋಪ ಬಂದಿದೆ ಅನ್ನುವಂಥ ವರ್ಣನೆ ಮಾಡಬೇಕಾಗಿದೆ ಅಲ್ಲಿ ಅದ್ಭುತವಾಗಿ. ನೋಡಿ, ಇದು ರೌದ್ರರಸ. ಇದನ್ನು ಓದಿದಾಗ, ಇದನ್ನು ಕೇಳಿದಾಗ, ಇನ್ನು ಮುಂದುವರೆದಂಥ ಅದೇ ಗದಾಯುದ್ಧದಲ್ಲಿ ಆ ಭೀಮನ ಮೂದಲಿಕೆಯ ಮಾತುಗಳನ್ನು ಕೇಳಿದ ತಕ್ಷಣ ಅವನು ಹೆಂಗೆ ಹೊರಗೆ ಬರ್ತಾನೆ ಅನ್ನೋದು ಬಹಳ ಚಂದ ಹೇಳ್ತಾನ. ರೌದ್ರರಸ ತುಂಬಿ ತುಳುಕ್ತದ ಅಲ್ಲಿ. ರಸಯಿಂ ಕಾಲಾಗ್ನಿರುದ್ರಂ ಪರಮಡವೋಲ್ ಅಂತ ಸರೋವರ ಮಧ್ಯದಿಂ ಸಾಹಸ ಗರ್ವಾಲಂಕೃತಂ ಹೊಳೆ ಪರಮಟ್ಟೆಲ್ಲಿದಂ ಭೀಮನೆಂದೆಣಿದೆಸಿಂ ನೋಡುತ್ತೆ ಮತ್ತದ್ಭುತ ನಟನಿಟಿಲಾಲೋಲ ಕಿಲಾಕ್ಷಬೋಲ್ ದಳ್ಳಿಸೆ ಕೋಪಾರುಕ್ತ ನೇತ್ರಂ ನಿಜ ಭುಜಗದೇಂ ತೂಗಿದಂ ಧಾರ್ತರಾಷ್ಟ್ರಂ. ಹೆಂಗೆ ಬರ್ತಾನೆ, ಭೂಮಿಯೊಳಗಿರುವಂಥ ಲಾವ ರಸ ಉಕ್ಕಿ ಬಂದಂಗ ಚುಲ್ ಅಂತ ವೈಶಂಪಾಯನ ಸರೋವರದಿಂದ ಜಿಗಿದು ಹೊರಗೆ ಬರ್ತಾನೆ. ನೋಡ್ರಿ, ಈ ಪ್ರಸಂಗ, ಈ ಸನ್ನಿವೇಶವನ್ನ ನಾವು ಕಾವ್ಯದಲ್ಲಿ ಓದಿದಾಗ ಸಹೃದಯನ ಹೃದಯದಲ್ಲಿ ರೌದ್ರರಸ ತುಂಬಿ ತುಳುತ್ತದೆ. ಹೀಗೆ ಪ್ರತಿಪಾದಿತವಾಗಿರ್ತಕ್ಕಂಥ ವ್ಯಂಗ್ಯಾರ್ಥ ರಸಾನುಭವೇ ಆಗಿದ್ದರೆ ಅದು ಏನಪ್ಪ, ರಸಧ್ವನಿ. ಇನ್ನೊಂದು ಉದಾಹರಣೆ ಕೊಡುವುದಾದರೆ, ಹರಿಶ್ಚಂದ್ರ ಕಾವ್ಯದಲ್ಲಿ ಚಂದ್ರಮತಿಯ ಪ್ರಲಾಪ. ಬಿಸುಡದಿರು ಬೇಡ ಬೇಡ ಕಟಕಟಾಹ ಸುಳೆ ನೊಂದಹನೆಂದು ಬೀಳುವವ ನೆತ್ತಿ ತಕ್ಕಿಸಿಕೊಂಡು ಕುಲವ ನೋಡದೆ ಬೀಡಿ ಕೊಂಬೆ ನಿವನೆನ್ನ ಮಗನಲ್ಲ ನಿನ್ನ ಶಿಶುವಿನೋಪಾದಿ ಕರುಣೆಯಿಂದ ಸುಡಲು ಅನುಮತಿ ಏನಿತ್ತು ಕರುಣಿಸು ಕರುಣೆಯಂದ. ನೋಡಿ, ಅಲ್ಲಿ ಅವಳು ಬೇಡ್ಕೊತಾಳ, ಧೈನ್ಯತಾ ಭಾವ. ಅದನ್ನ ಕೇಳಿದಾಗ ಮತ್ತೆ ನಮ್ಮ ಮನಸ್ಸು ಕರುಣ ರಸದಲ್ಲಿ ಆರ್ದ್ರಗೊಳ್ಳುತ್ತದೆ. ಹೀಗೆ ಪ್ರತಿಪಾದಿತವಾಗಿರ್ತಕ್ಕಂಥ ವ್ಯಂಗ್ಯಾರ್ಥ ರಸಾನುಭವೇ ಆಗಿದ್ದರೆ ಅದನ್ನು ನಾವು ರಸಧ್ವನಿ ಅಂತ ಕರಿತೀವಿ. ಸ್ನೇಹಿತರೆ, ನಿಮಗೆ ಅರ್ಥ ಆಗಿರಬೇಕು ಅಂತ ನಾನು ಅನ್ಕೋತೀನಿ. ರಸಧ್ವನಿ. ಇನ್ನೊಂದು ಪ್ರಕಾರ ಅಂತಂದ್ರೆ ಅಲಂಕಾರ ಧ್ವನಿ. ವಾಚ್ಯವಾಗಿ ಹೇಳಿದರೆ ಯಾವುದು ಉಪಮಾಲಂಕಾರ ಆಗಬಹುದೋ, ಗಮನಿಸಿ, ವಾಚ್ಯವಾಗಿ ಹೇಳಿದರೆ ಯಾವುದು ಉಪಮಾಲಂಕಾರ ಆಗಬಹುದೋ ಅದೇ ಕವಿತೆಯಲ್ಲಿ ವ್ಯಂಜನಾವೃತ್ತಿಯ ಮುಖಾಂತರ ಸೂಚಿತವಾದರೆ ಅದು ವ್ಯಂಗ್ಯೋಪಮೇಯ ಆಗುತ್ತೆ. ಇದು ಅಲಂಕಾರ ಧ್ವನಿ. ವಾಚ್ಯವಾಗಿ ಹೇಳಿದರೆ ಅಲಂಕಾರ, ವ್ಯಂಜನಾವೃತ್ತಿಯ ಮೂಲಕ ಸೂಚ್ಯವಾಗಿ ಹೇಳಿದರೆ
ಅದೇ ಅಲಂಕಾರವನ್ನು ವ್ಯಂಜನಾವೃತ್ತಿ ಮೂಲಕ ಸೂಚ್ಯವಾಗಿ ಹೇಳಿದರೆ ಅದು ಅಲಂಕಾರ ಧ್ವನಿ ಆಗುತ್ತೆ. ಅಲಂಕಾರ ಇರುತ್ತೆ ಅಲ್ಲಿ. ಉದಾಹರಣೆ, ಸಿರಿಯೊಡ ಹುಟ್ಟಿದ ರತ್ನವ ಸೆಳೆತರು ಒಂದೇ ಲಾಲಸೆಯ ಹೃದಯವನು, ಪ್ರಿಯರು ಬಿಂಬಾಧರದಲ್ಲಿ ದೈತ್ಯರಿಗಿಂಬುಗೊಳಿಸಿದನು ಕುಸುಮೇಶು. ಏನು ಅಲಂಕಾರ ನೋಡಿ, ಉಪಮಾಲಂಕಾರ. ಸಿರಿಯೊಡ ಹುಟ್ಟಿದ ರತ್ನವ ಸೆಳೆತರು ಒಂದೇ ಲಾಲಸೆಯ ಹೃದಯವನು, ಪ್ರಿಯರ ಬಿಂಬಾಧರದಲ್ಲಿ ದೈತ್ಯರಿಗಿಂಬುಗೊಳಿಸಿದನು ಕುಸುಮೇಶು. ರಾಕ್ಷಸರ ಹೃದಯವು ಮೊದಲು ಕಾಮಿಸಿದ್ದ ಅಮೂಲ್ಯ ರತ್ನಕ್ಕೂ ಈಗ ಸಮಾನದಿಂದ ಸವಿಯುತ್ತಿರುವ ಪ್ರಿಯಾಧರಕ್ಕೂ ಹೋಲಿಕೆ ಇಲ್ಲಿ ಕಾಣ್ತೀವಿ. ಹೀಗೆ ಪ್ರತಿಪಾದಿತವಾಗಿರುವಂತಹದ್ದು ಉಪಮಾಲಂಕಾರ ವಾಚಾರ್ಥದಲ್ಲಿ ಇರುವುದನ್ನು ಇಲ್ಲಿ ವ್ಯಂಜನಾವೃತ್ತಿ ಮೂಲಕ ಸೂಚ್ಯವಾಗಿ ಹೇಳಿದರೆ ಅದು ಏನು ಅಲಂಕಾರ ಧ್ವನಿ ಆಗುತ್ತೆ ಸ್ನೇಹಿತರೆ. ಮತ್ತೊಂದು ಏನಪ್ಪಾ ಅಂತಂದರೆ ಇಲ್ಲಿ ವಸ್ತು ಧ್ವನಿ ಅನ್ನುವಂಥದ್ದು. ವಸ್ತುಧ್ವನಿ, ವಸ್ತುಧ್ವನಿಯಲ್ಲಿ ರಸ ಇಲ್ಲವೇ ಅಲಂಕಾರ ಪ್ರತೀತವಾಗುವುದಿಲ್ಲ. ಈಗಾಗಲೇ ನಾವು ರಸಧ್ವನಿ ಅಂದರೆ ಏನು, ಅಲಂಕಾರ ಧ್ವನಿ ಅಂದರೆ ಏನು ಅಂತ ನೋಡಿಬಿಟ್ಟು, ಇಲ್ಲಿ ರಸನೂ ಎದ್ದು ಕಾಣೋದಿಲ್ಲ, ಅಲಂಕಾರನೂ ಎದ್ದು ಕಾಣೋದಿಲ್ಲ. ಅದಕ್ಕೆ ಹೇಳ್ತಾರೆ ವಸ್ತು ಧ್ವನಿಯಲ್ಲಿ ರಸ ಇಲ್ಲವೇ ಅಲಂಕಾರ ಪ್ರತೀತವಾಗುವುದಿಲ್ಲ. ಆದರೆ ಆಳವಾದ ಚಿಂತನೆಯಿಂದ ನವೀನವಾದ ವಿಚಾರಗಳು ಪ್ರತೀತವಾಗುತ್ತವೆ. ಏನೋ ಒಂದು ಹೊಸದು, ಅದು ಯಾವಾಗ ಆಳವಾದ ಚಿಂತನೆ. ಆಳವಾದ ಚಿಂತನೆ ಸುಮ್ಮನೆ ಮೇಲ್ನೋಟಕ್ಕೆ ಗೊತ್ತೇ ಆಗಲ್ಲ. ಅದು ಆಳವಾದ ಚಿಂತನೆಯಿಂದ ನವೀನ ವಿಚಾರಗಳು ಪ್ರತೀತವಾಗ್ತವೆ, ಗೊತ್ತಾಗ್ತವೆ. ಒಂದು ವಾಚ್ಯ ವಸ್ತುವಿನಿಂದ ಮತ್ತೊಂದು ವಸ್ತುವನ್ನು ಪ್ರತಿಧ್ವನಿಸುವುದೇ ವಸ್ತುಧ್ವನಿ. ನೋಡಿ, ಒಂದು ವಾಚ್ಯ ವಸ್ತುವಿನಿಂದ ಮತ್ತೊಂದು ವಸ್ತುವನ್ನು ಪ್ರತಿಧ್ವನಿಸ್ತದೆ. ವಾಚ್ಯ ವಸ್ತು ಇರುತ್ತೆ, ಅದಕ್ಕೆ ಈ ಧ್ವನಿ ಅಥವಾ ಈ ವ್ಯಂಗ್ಯಾರ್ಥ ಅರ್ಥ ಮಾಡ್ಕೋಬೇಕಾದ್ರೆ ಅವರವರ ಬುದ್ಧಿಮಟ್ಟಕ್ಕೆ ತಕ್ಕಂಗಿರುತ್ತೆ, ಅವರವರ ಒಂದು ಶಕ್ತಿಗೆ ತಕ್ಕಂಗೆ ಇದು ಅರ್ಥ ಆಗುತ್ತೆ. ಅದಕ್ಕೆ ಇಲ್ಲಿ ಗಮನಿಸಬೇಕು, ಒಂದು ವಾಚ್ಯ ವಸ್ತುವಿನಿಂದ ಮತ್ತೊಂದು ವಸ್ತುವನ್ನು ಧ್ವನಿಸುವುದೇ ವಸ್ತುಧ್ವನಿ. ಇಲ್ಲಿ ಗಮನಿಸಬೇಕು, ಕುವೆಂಪು ಅವರ ಒಂದು ಉದಾಹರಣೆ ನೋಡಿದರೆ ನಮ್ಗೆ ಅರ್ಥ ಆಗುತ್ತೆ. ಕಲ್ಕಿ ಅನ್ನುವಂತಹ ಒಂದು ಪದ್ಯದೊಳಗೆ ಕುವೆಂಪು ಅವರು ಕೊನೆಯ ಸಾಲನ್ನು ಹೇಳ್ತಾರೆ. ಕಲ್ಕಿ ಕಲ್ಕಿ ಎನ್ನುತ್ತ ಚೀರಿ ಕನಸೊಡೆದೆದ್ದೆ ಇನ್ನೆಲ್ಲಿಯ ನಿದ್ದೆ. ನೋಡಿ, ಕಲ್ಕಿ ಕಲ್ಕಿ ಎನ್ನುತ್ತ ಚೀರಿ ಕನಸೊಡೆದೆದ್ದೆ ಇನ್ನೆಲ್ಲಿಯ ನಿದ್ದೆ ಅನ್ನುವಂಥದ್ದು. ಈ ಕುವೆಂಪು ಅವರ ಕಲ್ಕಿ ಕವಿತೆಯ ಕೊನೆ ಸಾಲು ಇನ್ನೆಲ್ಲಿಯ ನಿದ್ದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ನೋಡಿದರೆ ಓ ಕನಸು ಬಿತ್ತು, ಎಚ್ಚರ ಆಯಿತು, ಅದಕ್ಕೆ ಹೀಗೆ ಹೇಳಿರಬಹುದು ಅನಿಸುತ್ತೆ. ಇದು ಕೇವಲ ಇದು ಲಕ್ಷಾರ್ಥ ಆಯಿತು. ಆದರೆ ಕವಿ ಕುವೆಂಪು ಹೇಳಿರೋದು ಅದಕ್ಕೆಲ್ಲ. ಶತಶತಮಾನಗಳಿಂದ ಬಂದಿರುವಂತಹ ಈ ಶೋಷಣೆ, ಈ ಸಮಾಜದಲ್ಲಿರುವಂತಹ ಒಂದಿಷ್ಟು ಅಸಮಾನತೆ, ಮೇಲು ಕೀಳು, ಬಡವ ಶ್ರೀಮಂತ, ದರ್ಪ, ಇದು ಎಲ್ಲವುಗಳಿಂದ ಮನಸ್ಸು ನೊಂದುಕೊಂಡಿದೆ. ಅದಕ್ಕೆ ಕವಿ ಹೇಳ್ತಾರ, ಇಷ್ಟೆಲ್ಲ ಅಸಮಾನತೆ ಇದೆ, ಇಷ್ಟೆಲ್ಲ ದರ್ಪ ದಬ್ಬಾಳಿಕೆಗಳಿದ್ದಾವೆ, ಶತಶತಮಾನಗಳಿಂದ ಹಾಗೇ ಮುಂದುವರೆದುಕೊಂಡು ಬರ್ತಾ ಇದೆ. ಇದೆಲ್ಲ ಇರುವಾಗ ಇನ್ನೆಲ್ಲಿಯ ನಿದ್ದೆ? ನೋಡಿ, ಗಮನಿಸಿ, ಈ ಕಲ್ಕಿ ಅನ್ನುವಂತಹ ಪದ್ಯದೊಳಗೆ ಕುವೆಂಪು ಅವರು ಬಹಳ ಚಂದ ಹೇಳ್ಕೊಂಡು ಬರ್ತಾರೆ. ಏನು ದಟ್ಟವಾದ ಕಾಡು, ಅರಣ್ಯ, ಗುಡ್ಡ, ಬೆಟ್ಟ, ನದಿ ಎಲ್ಲವನ್ನ ಹೇಳ್ತಾ 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 ಆ ಕಲ್ಕಿ ಅನ್ನುವಂತಹ ಅವನು ಎಲ್ಲವನ್ನ ತಿಂದು ರುಂಡ ಮುಂಡಗಳನ್ನು ಚೆಂಡಾಡಿ ಎಲ್ಲವನ್ನ ತಿಂದು ರಕ್ತವನ್ನು ಮೊಗೆದು ಕುಡಿದು 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 ಇವರು ದೊಡ್ಡ ಬೆಟ್ಟದ ಮೇಲೆ ಕೂತಿರ್ತಾರೆ. ಕನಸು ಇದು ಅವ್ರಿಗೆ, ಕನಸು, ಕವಿ ಕಾಣುವಂಥ ಕನಸು. ಆ ದೊಡ್ಡ ಬೆಟ್ಟದ ಮೇಲೆ ಕೂತಿರ್ತಾರೆ, ಎಲ್ಲ ದೃಶ್ಯ ದೂರ ಕೂತು ನೋಡ್ತಿರ್ತಾರೆ ಇವರು. ಆ ರಕ್ತ ಸಾಗರದಲ್ಲಿ ಕುದುರೆಯ ಮೇಲೆ ಬಂದಂತಹ ಕಲ್ಕಿ ಅನ್ನುವಂತಹ ಅವನೇನು ಮಾಡ್ತಾನೆ, ಎಲುಬಿನ ಕುದುರೆ, ಎಲುಬಿನ ದೇಹ, ಇವನು ಬಂದು ಆ ರಕ್ತ ಸಾಗರದಲ್ಲಿ ಧುಮುಕ್ತಾನೆ.
ಆ ರಕ್ತ ಸಾಗರದಲ್ಲಿ ಬಿದ್ದಿರುವಂಥ ರುಂಡ ಮುಂಡಗಳನ್ನು ಎಲ್ಲ ನಿಟಿಲು ಎಂದು ಹರಿದು ತಿಂತಾನೆ, ಎಲ್ಲ ಮುರ್ಕೊಂಡು ತಿಂತಾನೆ, ತಿಂದು ಆ ರಕ್ತವನ್ನು ಮೊಗೆದು ಕುಡಿತಾನೆ. ಆದರೂ ಇನ್ನೂ ದಾಹ ಹಸಿವು ಅವನಿಗೆ ನೀಗೋದಿಲ್ಲ. ಬರೀತಾರೆ ಕುವೆಂಪು ಅವರು ಇದನ್ನ. ಕೊನೆಗೆ ಇನ್ನೂ ಏನಾದರೂ ಬೇಕು ಅಂತ ನೋಡ್ತಾರೆ, ಮೇಲೆ ಕುವೆಂಪು ಅವ್ರ ಕಡೆ ನೋಡ್ತಾರೆ. ದೊಡ್ಡ ಬೆಟ್ಟದ ಮೇಲೆ ಕೂತಿರ್ತಾರೆ. ಅಯ್ಯೋ ನನ್ನೂ ಬಿಡುವುದಿಲ್ಲ ಇವನು ಅಂದ್ಕೊಂಡು ಹೆದರ್ಕೊಂಡು ಕಲ್ಕಿ ಎನ್ನುತ್ತ ಚೀರಿ ಕನಸೊಡೆದಿದ್ದೆ ಇನ್ನೆಲ್ಲಿಯನಿದ್ದೆ ಅಂತ ಹೇಳ್ತಾರೆ ಕವಿ. ಇದು ಬರೀ ಕನಸಲ್ಲ, ನಮ್ಮ ಸಮಾಜದಲ್ಲಿ ಇರುವಂಥದ್ದು, ಶತಶತಮಾನಗಳಿಂದ ಹರಿದು ಬಂದಂಥ ಈ ಶೋಷಣೆ, ಅನ್ಯಾಯ, ಇದರ ಎಲ್ಲವನ್ನ ಕಂಡು ಕವಿಯ ಹೃದಯ ಮಿಡಿತದೆ. ಇದು ಏನದಲ್ಲ, ಇದು ಧ್ವನಿ. ಇಲ್ಲಿ ಏನಿದೆ, ಒಂದು ವಸ್ತು ಇದೆ. ಇಲ್ಲಿ ಅಲಂಕಾರ ಇಲ್ಲ, ರಸ ಇಲ್ಲ. ಪ್ರಧಾನವಾಗಿ ಇಲ್ಲಿ ಪ್ರತೀತವಾಗಿರುವುದು ಏನು, ವಿಶೇಷವಾದಂತಹ ಒಂದು ವಸ್ತು. ಆ ವಸ್ತುವನ್ನು ಕುರಿತು ಕವಿ ಚಿಂತನೆ ಮಾಡ್ತಾನೆ. ಆಳವಾದಂತಹ ಚಿಂತನೆಗೆ ಒಳಗು ಮಾಡುವಂಥದ್ದು ಇದು ಏನು ನಾವು ನೋಡ್ತೀವಲ್ಲ, ಇದು ವಸ್ತು ಧ್ವನಿ. ಇನ್ನೊಂದು ಉದಾಹರಣೆ ಕೊಡುವುದಾದರೆ ಸ್ನೇಹಿತರೆ, ಇಲ್ಲಿ ಬೇಂದ್ರೆ ಅವರ ಬುದ್ಧ ಅನ್ನುವಂಥ ಒಂದು ಕವನ ಗಮನಿಸಬೇಕು. ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ. ಕೇವಲ ಮೇಲ್ನೋಟಕ್ಕೆ ಏನನ್ನಿಸುತ್ತೆ, ಎಲ್ಲರೂ ಮಲಗಿದ್ದಾರೆ, ಮಧ್ಯರಾತ್ರಿ, ಇವನಿಗೆ ಈ ಸಂಸಾರ ಐಭೋಗ ಸಾಕಾಗಿತ್ತು, ಎದ್ದು ಹೊರಟುಬಿಟ್ಟ, ಇಷ್ಟೇ ಲಕ್ಷಾರ್ಥ. ಆದರೆ ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ ಅಂದರೆ ಇಡೀ ಜಗತ್ತು ಈ ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿಬಿಟ್ಟಿತ್ತು. ಸತ್ಯವನ್ನರಿಯದೆ ಆ ಮಿಥ್ಯವನ್ನೇ ಸತ್ಯ ಅನ್ಕೊಂಡು ಕಷ್ಟ ಕೋಟಲೆಗಳಲ್ಲಿ ಮುಳುಗಿಬಿಟ್ಟಿತ್ತು. ಆ ದುರಾಸೆಯಿಂದ ಕೂಡಿತ್ತು, ಸ್ವಾರ್ಥದಿಂದ ಕೂಡಿತ್ತು, ಅಜ್ಞಾನದಲ್ಲಿ ತೊಳಲಾಡ್ತಾ ಇದ್ರು. ಇವನೊಬ್ಬನಿಗೆ ಬಂತು ವಿಚಾರ, ದುಃಖಕ್ಕೆ ಮೂಲ ಕಾರಣ ಏನು ಅಂತ ಚಿಂತನೆ ಮಾಡಲಿಕ್ಕೆ ಹೊಂಟ, ಅದನ್ನು ಕಂಡು ಹಿಡಲಿಕ್ಕೆ ಹೊಂಟ. ಇದೆಲ್ಲವಕ್ಕೂ ಕಾರಣ ಮನುಷ್ಯನ ದುರಾಸೆಯೇ ಕಾರಣ ಅನ್ನುವಂಥದ್ದು. ಆ ಸತ್ಯವನ್ನು ಅರಿತುಕೊಂಡು ತಾನು ಕಂಡುಕೊಂಡಂತಹ ಸತ್ಯವನ್ನ ಜಗತ್ತಿಗೆ ಹಂಚಲಿಕ್ಕೆ ಹೊಂಟ. ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ ಅನ್ನುವಂಥದ್ದು ಇದು ವಸ್ತು. ಆ ಕವಿತೆಯ ವಸ್ತು ಧ್ವನಿ ಅಂದರೆ ಹೀಗಿರುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಸ್ನೇಹಿತರೆ. ಹೀಗೆ ಧ್ವನಿಯೊಳಗ ಪ್ರಮುಖವಾಗಿ ರಸಧ್ವನಿ, ವಸ್ತುಧ್ವನಿ, ಅಲಂಕಾರ ಧ್ವನಿ ಅಂತ 3 ರೀತಿ ಅನ್ನುವಂಥದ್ದನ್ನು ನಾವು ಈಗ ಕಂಡುಕೊಂಡ್ವಿ. ಹೌದಲ್ವಾ ಸ್ನೇಹಿತರೆ? ಈಗ ಧ್ವನಿಗಳಲ್ಲಿ 3 ರೀತಿ ನಾವು ನೋಡಿದ್ವಿ. ರಸಧ್ವನಿ, ಅಲಂಕಾರ ಧ್ವನಿ, ವಸ್ತುಧ್ವನಿ ಅಂತ ನೋಡಿದ್ವಿ. ಹಾಗಾದರೆ ಈ ಅಲಂಕಾರ ಧ್ವನಿ ಮತ್ತು ರಸಧ್ವನಿಗೆ ಏನು ವ್ಯತ್ಯಾಸ ಅನ್ನೋದನ್ನು ಸ್ವಲ್ಪ ಇಲ್ಲಿ ನಾವು ನೋಡಬೇಕು. ಇಲ್ಲಿ ಅಲಂಕಾರ ಧ್ವನಿ ಅಂದರೆ ಶಬ್ದ ಮತ್ತು ಅರ್ಥ. ಇಲ್ಲಿ ಶಬ್ದಾಲಂಕಾರ, ಅರ್ಥಾಲಂಕಾರ ಇದು ಏನಪ್ಪ ಅಂದರೆ ಇಲ್ಲಿ ಇದು ಹೊರಮೈಗೆ ಹೆಚ್ಚು ಒತ್ತು ಕೊಡುವಂಥದ್ದು ಅನ್ನುವಂಥದ್ದು. ಈಗಾಗಲೇ ನೋಡಿದ್ವಲ್ಲ ನಾವು, ಅಲಂಕಾರ ಪ್ರತಿಪಾದಿತವಾಗಿರುತ್ತೆ, ಅದು ವ್ಯಂಜನಾವೃತ್ತಿ ಮೂಲಕ ಹೇಳುತ್ತೆ ಅನ್ನುವಂಥದ್ದು. ಇಲ್ಲಿ ಅಲಂಕಾರದಿಂದ ವಿಶೇಷ ಅರ್ಥವನ್ನು ಇದು ಹೊರಡಿಸಿದರೆ, ಇಲ್ಲಿ ರಸಧ್ವನಿ ಏನು ಮಾಡ್ತೈತೆ ಅಂದರೆ ಪ್ರಧಾನವಾಗಿ ಸಹೃದಯನ ಸ್ಥಾಯಿ ಭಾವವನ್ನು ಇದು ಏನು ಕೊಡುತ್ತೆ ಅಂದರೆ ಉದ್ದೀಪನಗೊಳಿಸ್ತದೆ. ವ್ಯಂಜನಾವೃತ್ತಿಯಿಂದ ಇದು ಲಭಿಸುವಂಥದ್ದು. ಉದಾಹರಣೆಗೆ ಶೋಕ, ಕರುಣ, ಹೀಗೆ ಹಲವಾರು ರಸಗಳು ಏನಾಗ್ತವೆ, ಇಲ್ಲಿ ರಸ ಪ್ರಧಾನವಾಗಿರೋದ್ರಿಂದ ಇದು ಏನಾಗುತ್ತೆ, ರಸಧ್ವನಿ ಆಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಹೀಗಾಗಿ ಆನಂದವರ್ಧನ ಅನ್ನುವಂಥವನು ಕಾವ್ಯದ ಆತ್ಮ ಧ್ವನಿ ಅಂತ ಹೇಳಿದ, ಕಾವ್ಯಾತ್ಮ ಧ್ವನಿ ಅಂತ ಹೇಳಿದ. ಇನ್ನು ಸ್ನೇಹಿತರೆ, ನಾವು ಈ ಧ್ವನಿಯನ್ನು ನಾವು ಏನಪ್ಪ ಅಂದರೆ ಧ್ವನಿಯ ಬಗ್ಗೆ ಕಲ್ಪಿಸಲಾಗಿರುವಂತಹ ಮೂಲ ವಿಭಾಗಗಳನ್ನು ಸೂಚಿಸಿ ಒಂದಿಷ್ಟು ಸಂಕ್ಷಿಪ್ತವಾಗಿ ನೋಡುವುದಾದರೆ, ಇಲ್ಲಿ ಧ್ವನಿಯನ್ನು ಅವಿವಕ್ಷಿತ ವಾಚ್ಯಧ್ವನಿ, ಅವಿವಕ್ಷಿತ ವಾಚ್ಯಧ್ವನಿ, ವಿವಕ್ಷಿತಾನ್ಯ ಪರವಾಚ್ಯಧ್ವನಿ ಅನ್ನುವಂಥದ್ದು ಹೇಳ್ತಾರೆ. ಇಲ್ಲಿ ಅವಿವಕ್ಷಿತ ವಾಚ್ಯಧ್ವನಿ ಅಂದರೆ ವಾಚ್ಯದ ಅರ್ಥಕ್ಕಿಂತಲೂ ಲಕ್ಷಾರ್ಥ ಪ್ರಧಾನವಾಗಿದ್ದು ಧ್ವನಿ ಉಂಟಾಗುವುದು. ಲಕ್ಷಾರ್ಥದಿಂದ ವ್ಯಂಜನಾವೃತ್ತಿಯಿಂದ ಧ್ವನಿ ಉಂಟಾಗುತ್ತೆ. ನಾವೀಗಾಗಲೇ ನೋಡಿದ್ವಲ್ಲ, ವಾಚ್ಯಾರ್ಥ, ಲಕ್ಷಾರ್ಥ,
ವ್ಯಂಗ್ಯಾರ್ಥ ಅಂತ ನೋಡಿದ್ವಲ್ಲ, ಇಲ್ಲಿ ಧ್ವನಿಯೊಳಗೆ ಅವಿವಕ್ಷಿತ ವಾಚ್ಯ ಧ್ವನಿ ಅಂತಂದರೆ ಇಲ್ಲಿ ಏನಾಗ್ತದೆ ಅಂದರೆ ವಾಚ್ಯದ ಅರ್ಥಕ್ಕಿಂತ ಲಕ್ಷಾರ್ಥ ಪ್ರಧಾನವಾಗಿರುತ್ತೆ, ಇಲ್ಲಿ ಧ್ವನಿ ಉಂಟಾಗುತ್ತೆ ಅನ್ನುವಂಥ